ಓಂ ತತ್ಸತ್. ನಮಸ್ಕಾರ ಎಲ್ಲರಿಗೂ. ಎರಡನೇ ಅಧ್ಯಾಯದ ಕೊನೆಯ ಶ್ಲೋಕ. ಏಷಾ ಬ್ರಾಹ್ಮೀ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ ಕೊನೆ ಎರಡು ಶ್ಲೋಕ ಹೇಳಿಲ್ಲ ಅಲ್ವಾ? ಅದನ್ನು ನಾವು ಚಾಂಟ್ ಮಾಡಿದ್ದೀವಿ ಅಂತ ಕಾಣುತ್ತೆ ಅಲ್ವಾ? ಚಾಂಟ್ ಮಾಡಿದ್ದೀವಿ. ಕರೆಕ್ಟ್. 71, 72, 70 ಹೇಳಬೇಕಾ? ಓಕೆ, 70 ಓಕೆ, ಸರಿ. ಆಪೂರ್ಯಮಾಣಮಚಲ ಪ್ರತಿಷ್ಠಂ ಸಮುದ್ರಮಾಪಃ ಪ್ರವಿಶಂತಿ ಯದ್ವತ್ ತದ್ವತ್ ಕಾಮಾ ಯಂ ಪ್ರವಿಶಂತಿ ಸರ್ವೇ ಸ ಶಾಂತಿಮಾಪ್ನೋತಿ ನ ಕಾಮಕಾಮಿ. ಒಂದು ಉದಾಹರಣೆಯ ರೂಪದಲ್ಲಿ ಒಂದು ಉಪಮಾನವನ್ನು ಕೊಡ್ತಾ ಇದ್ದಾನೆ ಕೃಷ್ಣ. 59ನೇ ಶ್ಲೋಕದಿಂದ ಮುಂದಿನ 71ನೇ ಶ್ಲೋಕದವರೆಗೆ ಇಂದ್ರಿಯಗಳ ವಿಚಾರವಾಗಿಯೇ ಹೆಚ್ಚಿಗೆ ಮಾತನಾಡಿದ್ದಾನೆ. ತಾವು ಗಮನಿಸಿದರೆ ಗೊತ್ತಾಗ್ತದೆ. ಇಂದ್ರಿಯಗಳನ್ನು ನಾವು ಸಂಯಮದಲ್ಲಿ ಇಟ್ಟುಕೊಳ್ಳದೆ ಹೋದರೆ ನಮಗೆ ಈ ಆತ್ಮತತ್ವವನ್ನು ತಿಳಿಯುವುದಕ್ಕೆ ಯಾವ ಅಧಿಕಾರವೂ ಇಲ್ಲ, ನಮಗೆ ಅದರ ಅನುಭವ ಕಿಂಚಿತ್ತೂ ಕೂಡ ಬರುವುದಿಲ್ಲ ಅನ್ನುವುದಕ್ಕಾಗಿ ಮತ್ತೆ ಮತ್ತೆ ಶ್ಲೋಕ ಆಫ್ಟರ್ ಶ್ಲೋಕ ಕೃಷ್ಣ ಹೇಳಿದ ವಿಚಾರವನ್ನೇ ತಿರುಗಿಸಿ ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ದಾನೆ. ಯದಾ ಸಂಹರತೆ ಚಾಯಂ ಕೂರ್ಮೋಂಗಾನೀವ ಸರ್ವಶಃ ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ ಅಂತ ಹೇಳಿ 59ನೇ ಶ್ಲೋಕದಲ್ಲಿ ಹೇಳ್ತಾನೆ. 58, 59 ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ, ವಿಷಯಾ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜ್ಯಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಎಲ್ಲ ಕಡೆಯೂ ಇಂದ್ರಿಯಗಳು ನಮಗೆ ಮಾರಕವಾದದ್ದು. ಆತ್ಮವನ್ನು ಸರಿಯಾದ ರೀತಿಯಲ್ಲಿ ಅನುಭವಿಸಲಿಕ್ಕೆ ಇಂದ್ರಿಯಗಳು ನಮಗೆ ಮಾರಕ. ಈ ಎಲ್ಲ ಶ್ಲೋಕಗಳು ನಮಗೇ ಹೊರತು ಅರ್ಜುನನಿಗೆ ಅಲ್ಲ. ಅದು ಅರ್ಜುನ ಯುದ್ಧರಂಗದಲ್ಲಿ ಇಂದ್ರಿಯಗಳನ್ನು ನಿಗ್ರಹ ಮಾಡಿಕೊಂಡು ಏನು ಮಾಡಬೇಕಾಗಿದೆ? ನಮಗೆ ಬೇಕು ಒಂದು ಶಿಸ್ತುಬದ್ಧ ಜೀವನವನ್ನು ನಾವು ಆಧ್ಯಾತ್ಮಿಕ ಮಾರ್ಗದಲ್ಲಿ ಸರಿಯಾದ ರೀತಿಯಲ್ಲಿ ನಡೆಸಿಕೊಂಡು ಹೋಗ್ತೀವಿ ಅಂತಂದರೆ ಸಂಸಾರಿಗಳಾದವರಿಗೆ ಸಂಸಾರದ ಬೇಲಿಯ ನಡುವೆ ಏನೆಲ್ಲವನ್ನೂ ಅನುಭವಿಸಬಹುದೋ ಅದಕ್ಕೆ ಹೊರತಾಗಿ ಇಂದ್ರಿಯಗಳನ್ನು ನಾವು ಹರಿಬಿಡಬಾರ್ದು ಅನ್ನುವುದನ್ನು ಮತ್ತೆ ಮತ್ತೆ ಜ್ಞಾಪಿಸ್ತಾ ಇದ್ದಾನೆ ಕೃಷ್ಣ. ಸಾಮಾನ್ಯವಾಗಿ ಈ ರಿಪಿಟೇಷನ್ ಇದೆಯಲ್ಲ, ಈ ರಿಪಿಟೇಷನ್ ಮತ್ತೆ ಮತ್ತೆ ಹೇಳುವ ಪುನರಾವರ್ತನೆ, ಸಾಹಿತ್ಯದಲ್ಲಿ ಈ ಪುನರಾವರ್ತನೆಯನ್ನು ತಪ್ಪು ಅಂತ ಹೇಳಿ ಪರಿಗಣಿಸಲಾಗುತ್ತೆ. ಆದರೆ ಶಂಕರಾಚಾರ್ಯರು ಉಪನಿಷತ್ತುಗಳ ಮೇಲೆ ಭಾಷ್ಯ ಬರೆಯುವಾಗ ಮೀಮಾಂಸಾ ಶಾಸ್ತ್ರಜ್ಞರು ಮಂತ್ರದ ವಿಚಾರವಾಗಿ ಹೇಳಿರುವಂತಹ ಒಂದು ವಾಕ್ಯವನ್ನು ಹೇಳ್ತಾರೆ. ನ ಮಂತ್ರಾಣಾಂ ಜಾಮಿತಾಂ ಅಸ್ತಿ ಅಂತ ಹೇಳಿ. ಅಂದರೆ ಮಂತ್ರಗಳನ್ನು ಮತ್ತೆ ಮತ್ತೆ ಹೇಳಿದರೆ ಒಂದೇ ಅರ್ಥ ಕಾಣಿಸುವಂತೆ ಕಂಡರೂ ಕೂಡ ಆ ಹೇಳುವ ರೀತಿಯಲ್ಲಿ ಅದಕ್ಕೆ ಬೇರೆಯೇ ಅರ್ಥ ಇರ್ತದೆ. ಆದ್ದರಿಂದ ಜಾಮಿತ ಅಂತ ಹೇಳಿದ್ರೆ ಮತ್ತೆ ಮತ್ತೆ ಹೇಳುವುದರಿಂದ ಬರುವ ದೋಷ ಅಂತ ಅರ್ಥ. ನ ಮಂತ್ರಾಣಾಂ ಜಾಮಿತ, ಮತ್ತೆ ಮತ್ತೆ ಹೇಳುವುದರಿಂದ ದೋಷವಿಲ್ಲ ಅಂತ ಹೇಳಿ ಆ ನೆಲೆಯಲ್ಲಿ ಶಂಕರಾಚಾರ್ಯರು ಇಲ್ಲಿ ಅದನ್ನು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ನಾವು ಇಂದ್ರಿಯಗಳನ್ನು ಒಂದು ಕಂಟ್ರೋಲ್ನಲ್ಲಿ ಇಟ್ಟುಕೊಳ್ಬೇಕು. ಮುಂದಕ್ಕೆ ಹೋಗಬೇಕಾದ್ರೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ಇಂದ್ರಿಯಗಳ ಸಂಯಮನ, ಜಿತೇಂದ್ರಿಯತೆ ಬಹಳ ಮುಖ್ಯವಾದದ್ದು. ಯಜುರ್ವೇದದ ಒಂದು ಮಂತ್ರ ಹೇಳುತ್ತೆ, ಚರೈವೇತಿ 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 ಅಂತ ಹೇಳಿ. ಚರೈವ ಅಂತ ಹೇಳಿದ್ರೆ ಮುಂದಕ್ಕೆ ಹೋಗೋದು, ಮುಂದಕ್ಕೆ ಹೋಗಿ. ಪರಮಹಂಸರು ಈ ವಿಚಾರದಲ್ಲಿ ಒಂದು ಸಣ್ಣ ಸಾಮತಿಯನ್ನು ಹೇಳ್ತಾ ಇದ್ದರು. ಒಬ್ಬ ಬಡವ ಇದ್ದಂತೆ, ಅವನು ಕಾಡಿಗೆ ಹೋಗಿ ಕಟ್ಟಿಗೆಯನ್ನು ಕಡಿದು ಅದನ್ನು ತಂದು ನಗರದಲ್ಲೋ ಅಥವಾ ಹಳ್ಳಿನಲ್ಲೋ ಮಾರಿಬಿಟ್ಟು ಅದರಿಂದ ಜೀವನ ಮಾಡ್ತಾ ಇದ್ದ. ಎಷ್ಟೋ ದಿವಸಗಳು ಅದೇ ರೀತಿ ಮಾಡ್ಕೊಂಡು ಬರ್ತಾ ಇದ್ದ.
ಹೀಗಿರುವಾಗ ಒಂದು ದಿವಸ ಅವನು ಕಟ್ಟಿಗೆಯನ್ನು ಕಡಿತಾ ಇರುವಾಗ ಕಾಡಿನಲ್ಲಿ ಒಬ್ಬ ಸಾಧು ಆ ಮಾರ್ಗದಲ್ಲಿ ಬಂದನಂತೆ. ಅವನು ಸಾಧು ಇವನನ್ನು ನೋಡಿ ಏಗಿಯೇ ಜಾವೋ ಅಂದಂತೆ. ಇದು ಬಂಗಾಳಿ ಶಬ್ದ. ಏಗಿಯೇ ಜಾವೋ ಅಂತ ಹೇಳಿದರೆ ಮುಂದಕ್ಕೆ ಹೋಗು, ಆಗೇ ಬಡೋ ಅಂತ ಹೇಳ್ತಾರಲ್ಲ, ಏಗಿಯೇ ಜಾವೋ ಅಂತ. ರಾಮಕೃಷ್ಣ ಪರಮಹಂಸರೇ ಏಗಿಯೇ ಜಾವೋ ಕಥೆ ಅಂತಲೇ ಇದು ಪ್ರಸಿದ್ಧವಾಗಿದೆ. ಅವನೇನು ಅಷ್ಟೊಂದು ಮನಸ್ಸಿಗೆ ಹಾಕ್ಕೊಳ್ಳಲಿಲ್ಲ ಆ ವಿಚಾರವನ್ನು. ಏನು ಹೀಗೆ ಹೇಳ್ತಾ ಇದ್ದಾನೆ, ಇವನಿಗೇನು ಬೇರೆ ಕೆಲಸ ಇಲ್ಲ. ಇನ್ನೂ ಕೆಲವು ದಿವಸ ಅವನು ಹಾಗೇ ಕಾಡಿಗೆ ಬರ್ತಾ ಇದ್ದ, ಕಟ್ಟಿಗೆ ಕಡಿದುಕೊಂಡು ಪಟ್ಟಣಕ್ಕೆ ಹೋಗಿಬಿಟ್ಟು ಅದನ್ನು ಮಾರಿಬಿಟ್ಟು ಏನೋ ಜೀವನ ನಡೆಸ್ತಾ ಇದ್ದ. ಒಂದು ದಿವಸ ಅವನಿಗೆ ಕಟ್ಟಿಗೆ ಕಡಿತಾ ಇರುವಾಗ ಅನ್ನಿಸ್ತಂತೆ, ನನ್ನ ಕಟ್ಟಿಗೆಗೆ ಹೆಚ್ಚಿಗೆ ರುಸುಮು ಸಿಗ್ತಾ ಇಲ್ಲ ಪಟ್ಟಣದಲ್ಲಿ, ಕಾರಣ ಏನು ಅಂತ ಅವನು ಯೋಚನೆ ಮಾಡ್ತಾ, ಎಲ್ಲ ಪುರುಳಿಗಳು, ಸರಿಯಾದ ಗಟ್ಟಿ ಕಟ್ಟಿಗೆ ಇರಲಿಲ್ಲ ಅಲ್ಲಿ. ಆ ಸಿಕ್ಕಿದ ಪುರುಳಿಗಳನ್ನೇ ಎತ್ಕೊಂಡು ಬಂದು ಅವನು ಕೊಟ್ಟು ಏನೋ ದುಡ್ಡು ಸಂಪಾದನೆ ಮಾಡ್ಕೊಳ್ತಾ ಇದ್ದ. ಅವನಿಗೆ ಅನಿಸುತ್ತಂತೆ, ಬಹುಶಃ ಈ ರೀತಿ ಇರೋದ್ರಿಂದಲೇ ಕಟ್ಟಿಗೆ ನನಗೆ ಹೆಚ್ಚಿಗೆ ದುಡ್ಡು ಸಿಗ್ತಾ ಇಲ್ಲ. ಆ ಸಾಧು ಅವತ್ತು ಏನೋ ಒಂದು ಮಾತು ಹೇಳ್ದ, ಏಗಿಯೇ ಜಾವೋ ಅಂತ ಹೇಳಿಬಿಟ್ಟು, ನೋಡೋಣ ಏನು ಅಂತ ಹೇಳಿಬಿಟ್ಟು ಮುಂದಕ್ಕೆ ಹೋದನಂತೆ. ತುಂಬ ಮುಂದಕ್ಕೆ ಹೋದ. ಅಲ್ಲಿ ನೋಡಿದ್ರೆ ಒಳ್ಳೆ ವಿಶಾಲವಾದ ವೃಕ್ಷಗಳು, ಬಲವಾದ ಮರ ಕೊಂಬೆಗಳು, ಒಣಗಿರುವ ಕಟ್ಟಿಗೆಗಳು, ಬಲವಾಗಿ ಗಟ್ಟಿ ಕಟ್ಟಿಗೆ. ಸಾಮಾನ್ಯವಾಗಿ ಹೋಮ ಹವನ ಮಾಡುವಾಗ ಪುರೋಹಿತರು ಹೇಳೋದುಂಟು ನೋಡಿ, ಹಲಸಿನ ಚಕ್ಕೆ ತಗೊಂಬನ್ನಿ, ಒಣಗಿರಬೇಕು, ಇಲ್ಲಂದರೆ ಹೊಗೆ ಬಂದುಬಿಡುತ್ತೆ, ನೀವು ಕಣ್ಣು ಮುಚ್ಕೊಂಡು ಕೂತಿರಬೇಕಾಗತ್ತೆ ಅಂತ. ಹಾಗೆ ಗಟ್ಟಿ ಕಟ್ಟಿಗೆ ಸಿಕ್ತಂತೆ ಅವನಿಗೆ. ಆ ಗಟ್ಟಿ ಕಟ್ಟಿಗೆಯನ್ನು ಕಡಿದುಬಿಟ್ಟು ತಂದುಬಿಟ್ಟು ಸ್ವಲ್ಪ ಜಾಸ್ತಿ ದುಡ್ಡು ಸಿಕ್ತು ಅವನಿಗೆ. ಹಾಗೆ ಸ್ವಲ್ಪ ದಿವಸ ಮಾಡ್ತಾ ಇದ್ದ. ಆಮೇಲೆ ಮತ್ತೊಂದು ಯೋಚನೆ ಮಾಡ್ದ, ಹೇಗಿಯೇ ಜಾವೋ ಅಂತ ಹೇಳ್ತಾನೆ ಇದ್ದರು ಸಾಧುಗಳು, ನೋಡೋಣ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಮುಂದಕ್ಕೆ ಹೋದರೆ ಅಲ್ಲಿ ಅವನಿಗೆ ತಾಮ್ರದ ಗಣಿ ಸಿಕ್ತಂತೆ. ಇನ್ನೂ ಮುಂದಕ್ಕೆ ಹೋದರೆ ಬೆಳ್ಳಿ ಗಣಿ ಸಿಕ್ತಂತೆ. ಇನ್ನೂ ಮುಂದಕ್ಕೆ ಹೋದರೆ ಚಿನ್ನದ ಗಣಿ ಸಿಕ್ತಂತೆ. ಇನ್ನೂ ಮುಂದಕ್ಕೆ ಹೋದಾಗ ವಜ್ರದ ಗಣಿಯೇ ಸಿಕ್ಬಿಡ್ತಂತೆ ಅವನಿಗೆ. ಸೊ ಅವನು ಅದರಿಂದ ಶ್ರೀಮಂತನಾದ ಕಥೆಯ ಮಟ್ಟಿಗೆ ಇಟ್ಕೊಳ್ಬೇಕು ನೀವು. ವೇದಾಂತದ ಚಿಂತನೆಯಲ್ಲೂ ಹಾಗೆಯೇ ಮತ್ತೆ ನೀವು ಮತ್ತೆ ಅದನ್ನು ಏನು ಅನುಸಂಧಾನ ಮಾಡಬೇಕು. ಆ ಅನುಸಂಧಾನ ಮಾಡುವುದರಿಂದ ನಿಮಗೇನಾಗ್ತದೆ ಅಂದರೆ, ಏನು ತಿಳ್ಕೊಂಡಿದ್ದೀರೋ ಆ ವಿಚಾರ ಸ್ಪಷ್ಟವಾಗ್ತದೆ. ಶ್ರುತಸ್ಯ ಅದ್ವಿತೀಯ ವಸ್ತುನೋ ಅತೀಂದ್ರಿಯ ವಿಚಾರಸ್ಯ ನಿರಂತರಂ ಅನುಸಂಧಾನಂ ಕರ್ತವ್ಯಂ ಅಂಥೇಳಿ. ನಾವು ಯಾವುದೋ ಒಂದು ಅತೀಂದ್ರಿಯವಾದ ವಿಚಾರವನ್ನು ಕೇಳ್ತೀವಲ್ಲ, ಅದನ್ನು ಮತ್ತೆ ನಮ್ಮ ಮನಸ್ಸಿಗೆ ಅದು ಮನದಟ್ಟು ಆಗುವವರೆಗೂ ನಾವು ಅದನ್ನು ಅನುಸಂಧಾನ ಮಾಡ್ತಾ ಇರಬೇಕು, ಹೇಳ್ಕೊಳ್ತಾ ಇರಬೇಕು, ಪುನಃ ತಿರುಗಿಸ್ತಾ ನೋಡ್ತಾ ಇರಬೇಕು. ಹಾಗೆ ಏಗಿಯೇ ಜಾವೋ ಆಧ್ಯಾತ್ಮಿಕ ಮಾರ್ಗದಲ್ಲಿ ಅದಕ್ಕೆ ಸುಮಾರು 11 ಶ್ಲೋಕಗಳಲ್ಲಿ ಕೃಷ್ಣ ಇಲ್ಲಿ ಆ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡುವಂತಹ ವಿಚಾರವನ್ನೇ ಮತ್ತೆ ಬೇರೆ ರೀತಿಯಲ್ಲಿ ತಿರುಗಿಸಿ ಹೇಳ್ತಾ ಇದ್ದಾನೆ. ಕೊನೆಯ ಆ 70ನೆಯ ಶ್ಲೋಕ, ಅದರಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಆಪೂರ್ಯಮಾಣಂ ಅಚಲ ಪ್ರತಿಷ್ಠಂ ಸಮುದ್ರಮಾಪಃ ಪ್ರವಿಶಂತಿ ಯದ್ವತ್ ತದ್ವತ್ ಕಾಮಾ ಯಂ ಪ್ರವಿಶಂತಿ ಸರ್ವೇ ಸಹ ಶಾಂತಿಂ ಆಪ್ನೋತಿ ನ ಕಾಮಕಾಮಿ. ಅದು ಬಹಳ ಮುಖ್ಯ. ನ ಕಾಮಕಾಮಿ, ಕಾಮನೆಗಳ ಹಿಂದೆ ಹೋಗುವಂತಹ ಕಾಮಿಗೆ ಶಾಂತಿ ಇಲ್ಲ. ಹಾಗಾದರೆ ಯಾರಿಗೆ ಶಾಂತಿ ಇದೆ? ಸಶಾಂತಿಮಾಪ್ನೋತಿ, ಸಹ ಶಾಂತಿಂ ಆಪ್ನೋತಿ, ಅವನಿಗೆ ಶಾಂತಿ ಸಿಗುತ್ತೆ. ಯಾರಿಗೆ? ಆಪೂರ್ಯಮಾಣಂ ಅಚಲ ಪ್ರತಿಷ್ಠಂ ಸಮುದ್ರಂ ಆಪಃ ಪ್ರವಿಶಂತಿ ಯದ್ವತ್ ಯಾವ ರೀತಿಯಲ್ಲಿ ಎಲ್ಲ ಕಡೆಯಿಂದಲೂ ನೀರು ಬಂದು ತುಂಬ್ತಾ ಇದೆ ಸಾಗರಕ್ಕೆ, ಸಮುದ್ರಕ್ಕೆ. ಆದರೆ ಸಮುದ್ರ ಉಕ್ಕಿ ಹರಿಯುವುದಿಲ್ಲ, ನೀರು ಜಾಸ್ತಿ ಆಯಿತು ಅಂಥೇಳಿ. ದಡವನ್ನು ಮೀರಿ ಬರುವುದಿಲ್ಲ. ಅಲೆಗಳು ಬರಬಹುದು ಅಷ್ಟೇ ಹೊರತುವ ದಡ ಮೀರಿ ಸಮುದ್ರದ ನೀರು ಉಕ್ಕಿ ಬರುವುದಿಲ್ಲ, ಊರಿಗೆ ಬರುವುದಿಲ್ಲ. ಅದು ತುಂಬಿಕೊಂಡು ನಿಶ್ಚಲ ಆಪೂರ್ಯಮಾಣಂ, ತುಂಬಿರುವಂತಹ ಯಾವ ಸಮುದ್ರ ಅಚಲ ಪ್ರತಿಷ್ಠಂ, ಸ್ವಲ್ಪವೂ ಅಲ್ಲಾಡದೇ ಇರುವ ರೀತಿಯಲ್ಲಿ ನಿಶ್ಚಲವಾಗಿ ನಿಂತಿರುತ್ತದೆಯೋ ಅಂತಹ ಸಮುದ್ರಕ್ಕೆ ಹೇಗೆ ಯದ್ವತ್ ಆಪಃ ಪ್ರವಿಶಂತಿ, ಎಲ್ಲ ಕಡೆಯಿಂದಲೂ ನೀರು ಬಂದು ಸೇರ್ತಾ ಇದೆಯೋ ತದ್ವತ್ ಅದೇ ರೀತಿಯಲ್ಲಿ ಕಾಮಾಹ ಕಾಮನೆಗಳು, ಆಸೆಗಳು ಯಂ ಪ್ರವಿಶಂತಿ ಯಾರನ್ನು ಸೇರುತ್ತವೆಯೋ ಸಹ
ಶಾಂತಿಂ ಆಪ್ನೋತಿ. ಅವನಿಗೆ ಬೇಕಾದಷ್ಟು ಕಾಮನೆಗಳು ಬಂದು ಸೇರುತ್ತೆ ಅವನನ್ನು, ಆದರೆ ಯಾವುದೂ ಕೂಡ ಅವನನ್ನು ಸ್ವಲ್ಪವೂ ಕೂಡ ಅಸ್ಥಿರ ಮಾಡುವುದಿಲ್ಲ, ಅವನನ್ನು ಚಲಿಸುವಂತೆ ಮಾಡುವುದಿಲ್ಲ. ಬರುತ್ತೆ, ಬರಲಿ, ಅದ್ರ ಪಾಡಿಗೆ ಅದಿರುತ್ತೆ. ನೀವು ಕಾಫಿ ಕೊಟ್ಟರೆ ಕಾಫಿ ಕುಡಿಯೋಣ, ಇನ್ಯಾರೋ ಒಬ್ಬರು ಬೋರ್ನ್ವಿಟಾ ಕೊಟ್ಟರು ಅದನ್ನು ಕುಡಿಯೋಣ, ಅವನಿಗೆ ಅದರಿಂದ ಏನೂ ಡಿಫರೆನ್ಸ್ ಇಲ್ಲ. ಆದರೆ ಕೆಲವರಿಗೆ ಕಾಫಿ ಕುಡಿದ ಮೇಲೆ ಬೋರ್ನ್ವಿಟಾ ಕುಡಿಯೋಕ್ಕಾಗೋಲ್ಲ ಅಲ್ವಾ? ಆ ರೀತಿಯಲ್ಲಿ. ಆದರೆ ಇವನಿಗೆ ಹಾಗಲ್ಲ, ಕಾಮಿ, ಅದು ಬೇಕು ಇದು ಬೇಕು ಅಂತಿಲ್ಲ, ಏನು ಬರೋದೆಲ್ಲ ಬರಲಿ, ಆದರೆ ಯಾವುದೂ ಅವನನ್ನು ಅಲುಗಾಡಿಸುವುದಿಲ್ಲ. ಅಂತಹವನು ಶಾಂತಿಂ ಆಪ್ನೋತಿ. ಹಾಗೆ ಶಾಂತಿಯನ್ನು ಪಡೆಯುವ ಆ ಮಟ್ಟ ಮುಟ್ಟಿರಬೇಕಾದ್ರೆ ಕೃಷ್ಣ ಈ 9-10 ಶ್ಲೋಕಗಳಲ್ಲಿ ಹೇಳಿರುವಂತಹ ಆ ಇಂದ್ರಿಯ ನಿಗ್ರಹ ಶಕ್ತಿ ಅವನಿಗೆ ಎಷ್ಟಿರಬೇಕು, ಅದು ಬಹಳ ಮುಖ್ಯ. ಆ ರೀತಿಯಲ್ಲಿ ಕಾಮಕಾಮಿ ಶಾಂತಿಂ ಆಪ್ನೋತಿ. ಕಾಮನೆಗಳ ಹಿಂದೆ, ಕಾಮನೆಗಳ ಬೆನ್ನು ಬಿದ್ದಿರುವವನು ಶಾಂತಿಯನ್ನು ಪಡೆಯುವುದಿಲ್ಲ. ಮುಖ್ಯವಾದ ಕೃಷ್ಣನ ಉಪದೇಶ ಏನು ಅಂತ ಕೇಳಿದ್ರೆ, ಇಲ್ಲಿ ಇಂದ್ರಿಯಗಳನ್ನು ಕಂಟ್ರೋಲ್ನಲ್ಲಿ ಇಟ್ಟುಕೊಳ್ಳಬೇಕು. 71ನೇ ಶ್ಲೋಕ ಪುನಃ ಅದನ್ನೇ ಮತ್ತೆ ರಿಪೀಟ್ ಮಾಡ್ತಾ ಇದ್ದಾನೆ. ವಿಹಾಯ ಕಾಮಾನ್ಯಃ ಸರ್ವಾನ್ ಪುಮಾಂ ಚರತಿ ನಿಸ್ಪೃಹಃ ನಿರ್ಮಮೋ ನಿರಹಂಕಾರ ಸಹ ಶಾಂತಿಂ ಅಧಿಗಚ್ಚತಿ. ಪುಮಾನ್, ಯಾವ ಪುರುಷನು ಸಂಪೂರ್ಣವಾಗಿ ಸರ್ವಾನ್ ಕಾಮಾನ್, ಎಲ್ಲ ಕಾಮನೆಗಳನ್ನು ವಿಹಾಯ ಬಿಟ್ಟು, ನಿರ್ಮಮಃ ಮಮಕಾರವಿಲ್ಲದವನಾಗಿ, ನಿರಹಂಕಾರ ಅಹಂಕಾರವಿಲ್ಲದವನಾಗಿ, ನಿಸ್ಪೃಹ ಸ್ಪೃಹಣೀಯತೆ ಅಂತ ಹೇಳಿದ್ರೆ ಅದು ಬೇಕು ಇದು ಬೇಕು ಎಂದು ಮತ್ತೆ ಮತ್ತೆ ಬೇಕುಗಳ ಹಿಂದೆ ಬೀಳುವ ಮನೋಭಾವ, ಅದು ಇಲ್ಲದೇ ಇರುವವನಾಗಿ, ಚರತಿ, ಈ ಲೋಕದಲ್ಲಿ ಚರತಿ ಅಂದರೆ ನಡೆಯುವುದು ಅಂತ ಅರ್ಥ. ಚರತಿ ಅಂದರೆ ಅದರ ಅರ್ಥ ಈ ಲೋಕದಲ್ಲಿ ಅವನು ಇರ್ತಾನೋ, ಅವನು ಇಲ್ಲೇ ಇರ್ತಾನೆ, ನಮ್ಮಂತೆಯೇ ಇರ್ತಾನೆ, ಆದರೆ ಅವನ ಮಾನಸಿಕ ಸ್ಥಿತಿ ಮಾತ್ರ ಬೇರೆಯಾಗಿರುತ್ತೆ. ಆ ಮಾನಸಿಕ ಸ್ಥಿತಿಯೇ ಪಾರಮಾರ್ಥಿಕ ದೃಷ್ಟಿ. ಆ ದೃಷ್ಟಿ ಬರಬೇಕಾದರೆ ನಾವು ಸಂಸಾರಿಗಳಾಗಿದ್ದೂ ಕೂಡ ಪಾರಮಾರ್ಥಿಕ ಮನೋಭಾವವನ್ನು ಬೆಳೆಸಿಕೊಳ್ಳುವುದಕ್ಕೆ ಸಾಧನೆ ಬೇಕಾಗ್ತದೆ. ಇಂಥ ಸಂದರ್ಭ ಬಂದಾಗೆಲ್ಲ ಡಿ ವಿ ಜಿಯವರ ಒಂದೊಂದು ಪದ್ಯಗಳು ನಮಗೆ ಎಷ್ಟು ಸೂಕ್ಷ್ಮವಾಗಿ ನಮ್ಮನ್ನು ಎಬ್ಬಿಸುತ್ತೆ ನೋಡಿ. ಡಿ ವಿ ಜಿಯವರು ಹೇಳ್ತಾರೆ ಒಂದು ಕಡೆ, ಪರಮ ಲಾಭವ ಗಳಿಸೆ ಜೀವಿತವು ವ್ಯಾಪಾರಕ್ಕಿರಬೇಕು, ಮೂಲಧನವದು ತತ್ವದೃಷ್ಟಿ. ಚಿರಲಾಭ ಜಗದಾತ್ಮ ಲೀಲಾ ವಿಹಾರ ಸುಖ, ಧರೆಯ ಸುಖ ಮೇಲ್ಬಡ್ಡಿ ಕಾಣು. ಆ ಬಡ್ಡಿಯ ವಿಚಾರಕ್ಕೆ ಹೋಗಬೇಡ ನೀನು. ಚಿರಲಾಭ ಯಾವುದು? ಪರ್ಮನೆಂಟ್ ಲಾಭ. ಚಿರಲಾಭ ಜಗದ ಆತ್ಮಲೀಲಾ ವಿಹಾರ ಸುಖ, ಜಗತ್ತಿನ ಆತ್ಮಸ್ವರೂಪರಾದಂತಹ ಎಲ್ಲರೊಂದಿಗೆ ವಿಹಾರ ಮಾಡುವ ಸುಖ ಇದೆಯಲ್ಲ, ಅದು. ಈ ಜೀವನ ಅಂತ ಹೇಳುವುದು ಒಂದು ವ್ಯಾಪಾರ ಅಂತ ಇಟ್ಟುಕೊಳ್ಳೋಣ. ಡಿ ವಿ ಜಿಯವರು ಹೇಳುವ ಮಾತಲ್ಲಿ ಪರಮ ಲಾಭವ ಗಳಿಸೆ ಜೀವಿತವು ವ್ಯಾಪಾರಕ್ಕಿರಬೇಕು. ವ್ಯಾಪಾರ ಆದಮೇಲೆ ಏನಿರಬೇಕು? ಬಂಡವಾಳ ಇರಬೇಕು. ವ್ಯಾಪಾರ ಮಾಡಲಿಕ್ಕೆ ಬಂಡವಾಳ ಬೇಕು. ಮೂಲಧನವದು ತತ್ವದೃಷ್ಟಿ. ಇಲ್ಲಿ ಈ ಜೀವನ ನಡೆಸಲಿಕ್ಕೆ ನಮ್ಮ ಬಂಡವಾಳ ಯಾವುದು ಅಂತ ಕೇಳಿದ್ರೆ ತಾತ್ವಿಕ ದೃಷ್ಟಿ. ತಾತ್ವಿಕ ದೃಷ್ಟಿ ಅಂದರೆ ಏನು? ತತ್, ಅದು ಅದೇ ಆಗಿರುವುದನ್ನು ಸರಿಯಾಗಿ ಮನಸ್ಸಿಗೆ ತಂದುಕೊಳ್ಳುವುದು, ಅದೇ ಆಧ್ಯಾತ್ಮ ಚಿಂತನೆ, ಅದೇ ಪಾರಮಾರ್ಥಿಕ ಚಿಂತನೆ. ಅದು ಭೌತಿಕ ಚಿಂತನೆಗಿಂತ ಮೇಲಿನದು. ಆ ರೀತಿಯಲ್ಲಿ ಪರಮ ಲಾಭವ ಗಳಿಸಿ ಜೀವಿತವು ವ್ಯಾಪಾರಕ್ಕಿರಬೇಕು, ಮೂಲಧನವದು ತತ್ವದೃಷ್ಟಿ. ಈ ತತ್ವದೃಷ್ಟಿಯನ್ನು ಇಟ್ಟುಕೊಂಡು ಒಬ್ಬ ಸಂಸಾರಿ ನಿಜವಾದ ತನ್ನ ಜೀವನದ ವ್ಯಾಪಾರವನ್ನು ಮಾಡಿದ್ದೇ ಆದರೆ, ವ್ಯಾಪಾರ ಅಂತ ಹೇಳಿದ್ರೆ ಕೇವಲ ಯಾವುದೋ ಒಂದು ವಸ್ತುವನ್ನು ಅಂಗಡಿಯಲ್ಲಿ ಕೊಡೋದು ದುಡ್ಡು ತಗೊಳ್ಳೋದು ಇಷ್ಟೇ ಅಲ್ಲ. ನಾವು ನಮ್ಮ ಸಂಸಾರ ಜೀವನದ ನೆಲೆಯಲ್ಲಿ ಸಂಸಾರಿಗಳಾಗಿ, ವ್ಯಕ್ತಿಗತವಾದಂತಹ ವ್ಯಕ್ತಿಯಾಗಿ ಎಲ್ಲರೊಂದಿಗೆ ಹಂಚಿಕೊಳ್ಳುವಂತಹ ಸುಖ ದುಃಖ, ನೋವು ನಲಿವು, ಕಷ್ಟ ನಷ್ಟ, ಲಾಭ ಅಲಾಭ, ಜಯ ಅಪಜಯ, ಇವುಗಳನ್ನೆಲ್ಲವನ್ನೂ ಕೂಡ ವ್ಯಾಪಾರ ಅಂತಲೇ ಹೇಳಬೇಕಾಗ್ತದೆ. ನಾವು ಇಳೆಯ ಅಂಚೆಯಾಳು ಅಂತ ಹೇಳ್ತಾರೆ ಡಿ ವಿ ಜಿಯವರು. ಇದನ್ನು ಎಷ್ಟೋ ರೀತಿಯ ಸ್ನೇಹವನ್ನು,
ಕುಹಕವನ್ನು, ಹಗೆಯನ್ನು ಇತ್ಯಾದಿಗಳನ್ನು ಹಲಬರಿಗೆ ಹಂಚಿಬಾರೆಂದು ವಿಧಿ ನೇಮಿಸಿಹ ಅಂಚೆಯಾಳು ನಾವು ಕಾಣು ಮಂಕುತಿಮ್ಮ. ಎಷ್ಟು ಜನರಿಗೆ ಏನೆಲ್ಲವನ್ನೂ ಕೊಡ್ತಾ ಇದ್ದೇವೆ ನಾವು. ನಮ್ಮಿಂದಾಗಿ ಎಷ್ಟು ಜನರಿಗೆ ಸಂತೋಷ ಸಿಕ್ಕಂಗೆ ದುಃಖವೂ ಸಿಕ್ಕಿಲ್ವಾ, ಸಿಟ್ಟು ಬಂದಿಲ್ವಾ ನಮ್ಮಿಂದ, ನಾವೇ ಕಾರಣವಾಗಿ. ಇದನ್ನೆಲ್ಲ ಹಂಚಿ ಬಾ ನೀನು ಅಂತ ಹೇಳಿ ವಿಧಿ ಕಳುಹಿಸಿರುವ ಅಂಚೆಯಾಳು ನೀನು. ಆದರೆ ಅಂಚೆಯಾಳಿನ ಕೆಲಸ ಹೇಗೆ ಅಂತ ಕೇಳಿದ್ರೆ, ಅಂಚೆಯಾಳಾದರೂ ಕೂಡ ಪಾರಮಾರ್ಥಿಕ ದೃಷ್ಟಿ ಇಟ್ಟುಕೊಂಡು ಮಾಡಬೇಕದನ್ನು. ಅಂಚೆಯಾಳಿನ ಕೆಲಸ ಏನು ಹೇಳಿ, ಎಲ್ಲಿಂದನೋ ಒಂದು ಪೋಸ್ಟ್ ಕಾರ್ಡೋ ಒಂದು ಎನ್ವಲಪ್ಪೋ ಬರುತ್ತೆ, ಅದನ್ನು ಯಾರ ಅಡ್ರೆಸ್ ಇರುತ್ತೋ ಅವರಿಗೆ ತಗೊಂಡೋಗಿ ಕೊಡಬೇಕು. ಸೊ ಅವನೇನಾದರೂ ಯಾರ ಅಡ್ರೆಸ್ ಇದೆ ಅಂಥೇಳಿ ಆ ಅಡ್ರೆಸ್ಸನ್ನು ನೋಡಿಬಿಟ್ಟು ಆ ಪತ್ರ ಹರಿದು ಅದರೊಳಗೆ ಏನಿದೆ ಅಂತ ನೋಡಿದ್ರೆ ಮುಗಿದೋಯ್ತು ಕತೆ. ಓಲೆಕಾರನಿಗೇಕೆ ಬರೆದ ಸುದ್ದಿಯ ಚಿಂತೆ, ಓಲೆಗಳ ನವರವರಿಗೈದಿಸಿರೆ ಸಾಕು. ಸಾಲಗಳು, ಶೂಲಗಳು, ನೋವುಗಳು, ನಲಿವುಗಳು, ಕಾಲೋಟ ಅವನೂಟ. ಅದರೊಳಗೆ ಬೇಕಾದಷ್ಟು ವಿಚಾರ ಇರುತ್ತೆ. ಸಾಲಗಳು, ಶೂಲಗಳು, ನೋವುಗಳು, ನಲಿವುಗಳು, ಅದರ ಬಗ್ಗೆ ಅವನು ತಲೆ ಕೆಡಿಸ್ಕೊಡ್ಲಿಕ್ಕೆ ಹೋಗಬಾರ್ದು. ಕಾಲೋಟ, ಒಂದು ಮನೆಯಿಂದ ಇನ್ನೊಂದು ಮನೆಗೆ, ಇನ್ನೊಂದು ಮನೆಯಿಂದ ಮತ್ತೊಂದು ಮನೆಗೆ ಅವನು ಹೋದರೆ ಮಾತ್ರವೇ ತಿಂಗಳಾದ ಮೇಲೆ ಅವನಿಗೆ ಸಂಬಳ ಬರುವುದು. ಕಾಲೋಟ ಅವನೂಟ. ಆ ರೀತಿಯಲ್ಲಿ ನಾವು ಪಾರಮಾರ್ಥಿಕ ಬುದ್ಧಿಯನ್ನು ಬೆಳೆಸ್ಕೊಳ್ಬೇಕು. ಚಿರಲಾಭ ಇಂತಹ ಬುದ್ಧಿಯನ್ನು ಇಟ್ಟುಕೊಂಡು ಪಾರಮಾರ್ಥಿಕ ಬುದ್ಧಿಯಿಂದ ಜೀವನವನ್ನು ನಡೆಸಿದರೆ ನಿಜವಾಗಿಯೂ ಒಂದು ವಿಶೇಷವಾದ ಲಾಭ, ಒಳ್ಳೆ ಲಾಭ ಸಿಕ್ತಪ್ಪ. ಆ ಒಳ್ಳೆ ಲಾಭ ಯಾವುದು ಅಂತ ಕೇಳಿದ್ರೆ, ಜಗದಾತ್ಮ ಲೀಲಾ ವಿಹಾರ ಸುಖ. ಯಾರೋ ಒಬ್ಬರು ಕೇಳ್ತಾರೆ ಅಂದ್ಕೊಳ್ಳಿ, ವ್ಯಕ್ತಿಗತವಾಗಿ ಹೇಳ್ತೀನಿ ಇದನ್ನು, ದೊಡ್ಡ ವಿಚಾರ ಅಂತ ಅಲ್ಲ. ಬನ್ನಿ ಏನಾದ್ರು ನಾಲ್ಕು ಮಾತಾಡಲಿಕ್ಕೆ ಹೋದಾಗ ಮಾತೆಲ್ಲ ಆದಮೇಲೆ ನಮಗೆ ಏನು ಬರುತ್ತೆ ಅದರ ಪ್ರತಿಯಾಗಿ ಅಂತ ನೋಡದೇ ಇರುವುದು ಪಾರಮಾರ್ಥಿಕ ದೃಷ್ಟಿ. ನಾವು ಮಾತಾಡಿದ್ದಕ್ಕೆ ಏನು ಕೊಡ್ತಾರೆ ಅಂಥೇಳಿ ಯೋಚನೆ ಮಾಡಿದ್ರೆ ಅದು ವ್ಯಾವಹಾರಿಕ ದೃಷ್ಟಿ. ಈ ದೃಷ್ಟಿಯೇ ನಮ್ಮನ್ನು ಆಧ್ಯಾತ್ಮಿಕತೆ ಮತ್ತು ಭೌತಿಕತೆ ಇವೆರಡರ ವಿಚಾರದಲ್ಲಿ ನಿಲ್ಲಿಸುತ್ತೆ. ನಾವು ಏನು ಮಾಡಿದ್ರೂ ಕೂಡ ನಮ್ಮ ವ್ಯಕ್ತಿಗತವಾದಂತಹ ಕರ್ಮಗಳು ಏನೇ ಇರಲಿ, ಜೀವನಕ್ಕಾಗಿ ನಾವು ಆಧಾರ ಮಾಡಿಕೊಂಡಿರುವ ಕರ್ಮ, ಅದು ಬಿಟ್ಟು ನಾವು ಮಾಡುವಂತಹ ಪಾರಮಾರ್ಥಿಕ ದೃಷ್ಟಿಯ ಕೆಲಸಗಳಲ್ಲಿ ಮುಖ್ಯವಾಗಿ ನೋಡಬೇಕಾದದ್ದೇನು ಅಂತ ಕೇಳಿದ್ರೆ, ಚಿರಲಾಭ ಜಗದಾತ್ಮ ಲೀಲಾ ವಿಹಾರ ಸುಖ. ಧರೆಯ ಸುಖ, ಒಂದು ಹಾರ ಹಾಕ್ತಿರೋ ಅಥವಾ ಏನೋ ಎರಡು ಹಣ್ಣು ಕೊಡ್ತಿರೋ, ಅದೆಲ್ಲ ಧರೆಯ ಸುಖ, ಮೇಲ್ಬಡ್ಡಿ, ಅದು ಬೇಕಾಗಿಲ್ಲ. ಅದನ್ನು ಯಾರು ಗುರುರಾಜ್ ಕರ್ಜಿಗಿಯೋ ಅಥವಾ ಇನ್ಯಾರೋ ವಿದ್ವಾಂಸರು ಒಬ್ಬರು ಇದನ್ನು ಹೇಳ್ತಾ, ಬಡ್ಡಿ ಮಕ್ಕಳಾಗಬಾರ್ದು ನಾವು ಅಂತ ಅದನ್ನೇ ಅಂಥ ಮಾತು ನಾನು ಹೇಳಲಿಕ್ಕೆ ಇಷ್ಟಪಡೋಲ್ಲ. ಅಂದರೆ ಅವ್ರ ಮಟ್ಟದಲ್ಲಿ ಅವರು ಹೇಳ್ಬೋದು. ಅಂದರೆ ಧರೆಯ ಸುಖ ಮೇಲ್ಬಡ್ಡಿಯಿಂದಾಗ ಪ್ರತಿಯೊಂದರ ನಾನು ಮಾಡೋದ್ರಿಂದ, ಇದು ಮಾಡೋದ್ರಿಂದ ನನಗೇನು ಸಿಗುತ್ತೆ, ಇದರಿಂದ ನನಗೇನು ಲಾಭ ಇದೆ, ಈ ಕೆಲಸ ನಾನು ಯಾಕೆ ಮಾಡಬೇಕು, ಹೀಗೆ ನೋಡ್ತಾ ಹೋದರೆ ಈ ಆತ್ಮತತ್ವಕ್ಕೆ ನಾವು ಅನುಗುಣವಾಗಿ ನಡ್ಕೊಂಡಂಗೆ ಆಗೋದಿಲ್ಲ. ಕರ್ಮ ಮಾಡುವಾಗ ಮೋಕ್ಷ ಧರ್ಮದ, ಮಹಾಭಾರತದ ಮೋಕ್ಷ ಧರ್ಮದ ಒಂದು ಶ್ಲೋಕ ಹೇಳುತ್ತೆ, ಜ್ಞಾನಮುತ್ಪದ್ಯತೆ ಪುಂಸಾಂ ಕ್ಷಯಾತ್ ಪಾಪಸ್ಯ ಕರ್ಮಣಃ ಯಥಾದರ್ಶ ತಲೆ ಪ್ರಖ್ಯೆ ಪಶ್ಯತ್ಯಾತ್ಮಾನಂ ಆತ್ಮನಿ. ಜ್ಞಾನ ಮತ್ತು ಕರ್ಮ, ಇನ್ನು ಮುಂದೆ ಎಲ್ಲ ಮುಂದಿನ ಅಧ್ಯಾಯದಿಂದ ಅದೇ ಬರೋದು. ಇಲ್ಲೂ ಕೂಡ ಅದನ್ನು 39ನೇ ಶ್ಲೋಕದಲ್ಲೇ ಕೃಷ್ಣ ಹೇಳಿದ್ದಾನೆ, ಏಷಾ ತೇಭಿ ಹಿತಾ ಸಾಂಖ್ಯೇ ಬುದ್ಧಿಯೋಗೇತು ಇಮಾಂ ಶೃಣು ಬುದ್ಧ್ಯಾ ಯುಕ್ತೋ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ. ಯಾವ ಬುದ್ಧಿಯಿಂದ ಯುಕ್ತನಾಗಿ ನೀನು ಕರ್ಮವನ್ನು ಮಾಡಬೇಕು, ಕರ್ಮಬಂಧ ಪ್ರಹಾಸ್ಯಸಿ, ಕರ್ಮದ ಬಂಧನವನ್ನು ಕಳೆದುಕೊಳ್ಬೇಕಾದ್ರೆ ಬುದ್ಧಿಯೋಗದಿಂದ ಕೂಡಿ ಮಾಡಬೇಕು. ಕರ್ಮಯೋಗ ಬುದ್ಧಿ, ಕರ್ಮಯೋಗ ಅಲ್ಲಿ ಕೃಷ್ಣ ಹೇಳುವ ಮಾತು ಅರ್ಜುನನಿಗೆ, ಇಷ್ಟು ಹೊತ್ತಿನವರೆಗೆ ನಿನಗೆ ನಾನು ಸಾಂಖ್ಯದ ವಿಚಾರವಾಗಿ ಆತ್ಮತತ್ವವನ್ನು ತಿಳಿಸಿಕೊಟ್ಟೆ, ಏಷಾ ತೇಭಿ ಹಿತಾ ಸಾಂಖ್ಯೇ. ಈಗ ಬುದ್ಧಿಯೋಗೇತು ಇಮಾಂ ಶೃಣು. ಈಗ ಬುದ್ಧಿಯೋಗದಲ್ಲಿ ಅಂದರೆ ಕರ್ಮದಲ್ಲಿ ಬುದ್ಧಿಯನ್ನು ಇಟ್ಟುಕೊಂಡು ಯೋಗಯುಕ್ತನಾಗಿ ಕೆಲಸ ಮಾಡುವುದು. ಜ್ಞಾನಿಯಾದವನಿಗೆ ಮುಂದಿನ ಅಧ್ಯಾಯ ಹೇಳುವ ಅದೇ ವಿಚಾರ. ನೈಷ್ಕರ್ಮ್ಯ ಸಿದ್ಧಿ ಅಂತ ಒಂದು ಮಾತುಂಟು, ಕೇಳಿದ್ದೀರಲ್ವಾ?
ನೈಷ್ಕರ್ಮ್ಯ ಸಿದ್ಧಿ ಅಂತನೆಯ ಒಂದು ಉದ್ಗ್ರಂಥವನ್ನೇ ಬರೆದಿದ್ದಾರೆ ಸುರೇಶ್ವರಾಚಾರ್ಯರು. ಆ ನೈಷ್ಕರ್ಮ್ಯ ಅಂತ ಹೇಳಿದ್ರೆ ಕೆಲಸ ಮಾಡಿಯೂ ಕೆಲಸ ಮಾಡದೇ ಇರುವವನಂತೆ ಇರುವುದು. ಆ ಯೋಗಯುಕ್ತನಾಗಿ ನೀನು ಕೆಲಸ ಮಾಡಬೇಕು. ನಿನಗೆ ಆತ್ಮತತ್ವವನ್ನು ಇಷ್ಟೊತ್ತವರೆಗೆ ಹೇಳಿದೆ, ಯಾರನ್ನೂ ನೀನು ಕೊಲ್ಲುವುದೂ ಇಲ್ಲ, ಯಾರು ನಿನ್ನಿಂದ ಕೊಲ್ಲಲ್ಪಡುವುದೂ ಇಲ್ಲ, ಯಾರೂ ಸಾಯುವುದೂ ಇಲ್ಲ, ಸಾಯಿಸಲಿಕ್ಕೆ ನೀನು ಯಾರೂ ಅಲ್ಲ. ಇದು ನಿನಗೆ ಹೋದಂತೆ ಕಾಣುವುದಿಲ್ಲ ನಿನ್ನ ತಲೆಗೆ. ಆದ್ದರಿಂದ ಬುದ್ಧಿಯೋಗೇತು ಇಮಾಂ ಶೃಣು. ಈಗ ಕರ್ಮವನ್ನು ಬುದ್ಧಿಯುಕ್ತವಾಗಿ ಮಾಡುವ ಆ ಬುದ್ಧಿಯೋಗವನ್ನು ಹೇಳ್ತಾ ಇದ್ದೇನೆ ಕೇಳು. ಬುದ್ಧಿಯಾಯುಕ್ತೋ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಾಸ್ತಿ. ಆ ಕರ್ಮಯೋಗ ಬುದ್ಧಿಯಿಂದ ಕೂಡಿಕೊಂಡು ನೀನು ಕೆಲಸ ಮಾಡಿದ್ದೇ ಆದರೆ ನೀನು ಮಾಡುವ ಕೆಲಸದ ಫಲದ ಆ ಆಸೆಯ ಮನೋಭಾವ ಇಲ್ಲದೆ ಹೋದಾಗ ಕರ್ಮ ಬಂಧನವನ್ನು ನೀನು ಕಳೆದುಕೊಂಡು ಬಿಡ್ತೀಯ. ಏನು ಮಾಡಿದ್ರೂ ಕೂಡ ಅದನ್ನು ಕೃಷ್ಣಾರ್ಪಣ ಬುದ್ಧಿಯಿಂದ ಮಾಡಬೇಕು. ಆ ಬುದ್ಧಿ 5ನೇ ಅಧ್ಯಾಯಕ್ಕೆ ಹೋದಾಗ ಒಂದು ಸುಂದರವಾದ ಶ್ಲೋಕ ನಮಗೆಲ್ಲ ಗೊತ್ತಿರ್ಬೋದು. ಬ್ರಹ್ಮಾರ್ಪಣಂ ಬ್ರಹ್ಮಹವಿರ್ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ. ಬಹಳ ಪ್ರಸಿದ್ಧವಾದ ಶ್ಲೋಕ, ಎಲ್ಲರಿಗೂ ಗೊತ್ತಿರುತ್ತೆ. ಆ ಶ್ಲೋಕದ ಹಿಂದೆ ಎಷ್ಟು ಇದೆಲ್ಲ ಅರ್ಥಗಳು ಆ ಶ್ಲೋಕದಲ್ಲಿ ಪ್ರತಿಫಲಿತವಾಗುತ್ತೆ ನಮಗೆ. ಆ ರೀತಿಯಲ್ಲಿ ನಾವು ನಿರ್ಮಮಃ, ನಿರಹಂಕಾರ, ನಿಸ್ಪೃಹ ಆ ರೀತಿಯಲ್ಲಿ ಕೆಲಸ ಮಾಡಿದ್ದೇ ಆದರೆ ಕಾಮನೆಗಳನ್ನೆಲ್ಲ ಬಿಟ್ಟು ಸಹ ಶಾಂತಿಂ ಅಧಿಗಚ್ಚತಿ, ಅವನಿಗೆ ನಿಜವಾಗಿ ಶಾಂತಿ ಸಿಗುತ್ತದೆ. 72ನೆಯ ಶ್ಲೋಕ ಹೇಳುತ್ತೆ, ಏಷಾ ಬ್ರಾಹ್ಮೇ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮುಹ್ಯತಿ ಸ್ಥಿತ್ವಾ ಸ್ಯಾಂ ಅಂತಕಾಲೇಪಿ ಬ್ರಹ್ಮ ನಿರ್ವಾಣಂ ಋಚ್ಛತಿ. ಮೃಚ್ಛತಿ ಅಂತ ಬರುತ್ತೆ, ನಿರ್ವಾಣಂ ಋಚ್ಛತಿ ಪದಚ್ಛೇದ ಮಾಡಿದಾಗ ನಿರ್ವಾಣಂ ಅನುಸ್ವಾರ ಮಕಾರ, ಋಚ್ಛತಿ ಕೊಡುತ್ತದೆ, ಬ್ರಹ್ಮ ನಿರ್ವಾಣವನ್ನೇ ಪಡೆಯುತ್ತಾನೆ. ಋಚ್ಛತಿ ಪಾರ್ಥ, ಇದು ನಿಜವಾದ ಬ್ರಾಹ್ಮೀ ಸ್ಥಿತಿ. ಕೃಷ್ಣ ಹೇಳ್ತಾ ಇದ್ದಾನೆ, ಇಷ್ಟು ಹೊತ್ತಿನವರೆಗೆ ನಾನು ಏನು 2ನೇ ಅಧ್ಯಾಯದ 11ನೆಯ ಶ್ಲೋಕದಿಂದ 38ನೆಯ ಶ್ಲೋಕದವರೆಗೆ ಆತ್ಮತತ್ವ ವಿವೇಚನೆಯನ್ನು, ಆ ನಂತರದಲ್ಲಿ ಬುದ್ಧಿಯೋಗದ ಕರ್ಮಯೋಗವನ್ನು ಮಾಡುವ ಬುದ್ಧಿಯೋಗವನ್ನು ನಿನಗೆ ಹೇಳಿದೆನೋ, ಅದರ ಕೊನೆಯಲ್ಲಿ ಆಪೂರ್ಯಮಾಣಮಚಲ ಪ್ರತಿಷ್ಠಂ ಸಮುದ್ರಮಾಪಃ ಪ್ರವಿಶಂತಿ ಯದ್ವತು ತದ್ವತ್ ಕಾಮಾಹ ಪ್ರವಿಶಂತಿ. ಯಾರನ್ನ ಸಶಾಂತಿ ಮಾಪ್ನೋತಿ ನ ಕಾಮಕಾಮಿ, ಅವನು ಶಾಂತಿಯನ್ನು ಪಡೆಯುತ್ತಾನೆ. ಕಾಮನೆಗಳ ಹಿಂದೆ ಹೋಗುವವನಿಗೆ ಶಾಂತಿ ಇಲ್ಲ, ಬೇಕು ಅಂತ ಹೇಳುವವನಿಗೆ ಶಾಂತಿ ಇಲ್ಲ, ಸಾಕು ಅಂತ ಹೇಳುವವನಿಗೆ ಯಾವತ್ತೂ ಶಾಂತಿ. ಬೇಕು ಬೇಕೇನೆ ಕಲಹ, ಸಾಕು ಸಾಕೇನೆ ಶಾಂತಿ. ಏನು ಮಾಡುವುದು? ಬೇಕೆನ್ನುವುದು ಲೋಕನೀತಿಯ ತತ್ವನಯವದು ಕಾಣು. ಬೇಕು ಅಂತ ಹೇಳುವುದು ಲೋಕನೀತಿಯ ಒಂದು ತತ್ವನಯ, ಬೇಡ ಅಂತ ಹೇಳಲಿಕ್ಕೆ ಮನಸ್ಸು ಬರುವುದಿಲ್ಲ ನಮಗೆ. ಬೇಕೆನ್ನುವುದು ಲೋಕನೀತಿಯ ತತ್ವನಯವದು ಕಾಣು. ಬೇಕೆನ್ನುವುದ ಕಲಿತು ಸಾಕೆನ್ನುವುದ ಮರೆಯೇ ವ್ಯಾಕುಲತೆ ತಪ್ಪೀತೆ ನಿನಗೆ. ಇಷ್ಟೆಲ್ಲ ಶ್ಲೋಕಗಳ ವಿಚಾರವನ್ನು 4 ಲೈನ್ನಲ್ಲಿ ಎಷ್ಟು ಚೆನ್ನಾಗಿ ಕೊಡ್ತಾರೆ ನೋಡಿ ಡಿ ವಿ ಜಿ. ಕಗ್ಗವನ್ನು ಆಧುನಿಕ ಭಗವದ್ಗೀತೆ ಅಂತ ಹೇಳುವಾಗ ಒಂದೊಂದು ಶ್ಲೋಕಕ್ಕೂ ಅಲ್ಲಿ ನೀವು ಈ ಶ್ಲೋಕ ಏನು ಹೇಳುತ್ತೆ ಹಾಗೆ ಹುಡುಕಿದ್ರೆ ಆಗೋದಿಲ್ಲ. ಸಮಗ್ರವಾದ ದೃಷ್ಟಿಯನ್ನು ಇಟ್ಟುಕೊಂಡು ಯಾವುದೋ ಒಂದು ಶ್ಲೋಕದಲ್ಲಿ ಅದು ಹೇಗೆ ಪ್ರತಿಫಲಿತವಾಗುತ್ತೆ ಅನ್ನೋದನ್ನು ನೋಡಿದಾಗ, ಅದು ನೋಡಬೇಕಾದ್ರೆ ನಿಮಗೆ ಗೀತಾಧ್ಯಯನ ಮಾಡಿರಲೇಬೇಕು. ಗೀತಾಧ್ಯಯನ ಮಾಡದೆ ಹೋದರೆ ಕಗ್ಗದ ಆ ಒಳ ರಹಸ್ಯ ನಮಗೆ ಗೊತ್ತಾಗೋದಿಲ್ಲ. ಆ ರೀತಿಯಲ್ಲಿ ಬೇಕೆನ್ನುವುದ ಕಲಿತು ಸಾಕೆನ್ನುವುದ ಮರೆಯೇ ವ್ಯಾಕುಲತೆ ತಪ್ಪೀತೆ ನಿನಗೆ. ಆ ರೀತಿಯಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಸಶಾಂತಿ ಮಾಪ್ನೋತಿ ನ ಕಾಮಕಾಮಿ. ಇದು ಈ ಸ್ಥಿತಿ ಒಬ್ಬ ಪಡೆದಿದ್ದೇ ಆದರೆ ಏಷ ಬ್ರಾಹ್ಮೀ ಸ್ಥಿತಿ ಅರ್ಜುನ. ಇದನ್ನೇ ಬ್ರಾಹ್ಮೀ ಸ್ಥಿತಿ ಅಂತ ಹೇಳ್ತಾರೆ. ಸ್ಥಿತಿ ಅಂತ ಹೇಳಿದ್ರೆ ಸರಿಯಾಗಿ ನಿಲ್ಲುವುದು ಅಂತ ಅರ್ಥ. ಒಂದೇ ಒಂದು ನಿರ್ಧರಿತವಾದಂತಹ ವಿಚಾರದಲ್ಲಿ ನಮ್ಮನ್ನು ತೊಡಗಿಸಿಕೊಂಡು ಅಲ್ಲಿಯೇ ನಾವು ಇರುವುದು. ನಮ್ಮ ಮನಸ್ಸು ಆ ಕಡೆ ಈ ಕಡೆ ಅಲ್ಲಾಡುವುದಿಲ್ಲ ಎಂತಹ ಸಂದರ್ಭ ಬಂದರೂ ಕೂಡ.
ಯಾವುದೇ ಬಿರುಗಾಳಿ ಬಂದರೂ ಕೂಡ ನಾವು ಹಾರಿ ಹೋಗುವುದಿಲ್ಲ. ವಿಷಯದ ದೃಷ್ಟಿಯಿಂದ ಬರುತ್ತೆ. ಎಷ್ಟೋ ವಿಚಾರಗಳು ಪ್ರತಿನಿತ್ಯ ಎಷ್ಟೋ ಸಾವಿರಾರು ವಿಚಾರಗಳು ಬರ್ತದೆ. ಆದರೆ ನಿರಂತರವಾಗಿ ಒಳಗಡೆಗೆ ಇರುವಂತಹ ಆ ಆತ್ಮತತ್ವ ವಿವೇಚನೆಯ ವಿಚಾರವನ್ನು ಸರಿಯಾಗಿ ಮನಸ್ಸಿಗೆ ತಂದುಕೊಂಡರೆ ನಮ್ಮನ್ನು ಯಾವುದೂ ಹಾರಿಸಿಕೊಂಡು ಹೋಗುವುದಿಲ್ಲ. ಪ್ರವಾಹ ಎಲ್ಲ ಇಳಿದು ಹೋದ ಮೇಲೆ ಆ ದೊಡ್ಡ ಕರಿ ಬಂಡೆ ನದಿಯ ಮಧ್ಯದಲ್ಲಿ ಹೇಗೆ ಅಚಲವಾಗಿ ನಿಂತೇ ಇರುತ್ತೆ ನೋಡಿ. ಆ ರೀತಿಯಲ್ಲಿ ಏಷಾ ಬ್ರಾಹ್ಮೀ ಸ್ಥಿತಿ ಪಾರ್ಥ ನ ಏನಾಂ ಪ್ರಾಪ್ಯ ವಿಮುಹ್ಯತಿ. ಏನಾಂ ಈ ಸ್ಥಿತಿಯನ್ನು ಪ್ರಾಪ್ಯ ಮುಟ್ಟಿದ ಮೇಲೆ ಅಥವಾ ಪಡೆದುಕೊಂಡ ಮೇಲೆ ಅವನು ನ ವಿಮುಹ್ಯತಿ ಮರುಳಾಗುವುದಿಲ್ಲ, ಮೋಹಕ್ಕೆ ಒಳಗಾಗುವುದಿಲ್ಲ, ಭ್ರಾಂತಿಗೆ ಒಳಗಾಗುವುದಿಲ್ಲ. ಅವನಿಗೆ ಸ್ಪಷ್ಟವಾಗಿ ಗೊತ್ತಿರುತ್ತೆ ಒಳಗಡೆಗೆ. ಪಶ್ಯತ್ಯಾತ್ಮಾನಂ ಆತ್ಮನಿ ಯಥಾದರ್ಶ ತಲೆ ಪ್ರಖ್ಯೆ. ಮೋಕ್ಷ ಧರ್ಮದ ಶ್ಲೋಕ ಹೇಳಿದಲ್ಲ ಈಗ ತಾನೇ. ಏನು ಹೇಳುತ್ತದೋ? ಯಥಾದರ್ಶ ತಲೆ ಪ್ರಖ್ಯೆ ಅಂದರೆ ಆದರ್ಶ ಅಂತ ಹೇಳಿದ್ರೆ ಕನ್ನಡಿ. ಆದರ್ಶ ಅಂದರೆ ಕನ್ನಡಿ. ಶುದ್ಧವಾದ ಕನ್ನಡಿಯನ್ನು ನೋಡಿಕೊಂಡಾಗ ಹೇಗೆ ನಾವು ಏನಿರ್ತೀವೋ ಅದನ್ನೇ ಸ್ಪಷ್ಟವಾಗಿ ನಮಗೆ ತೋರಿಸುತ್ತೋ. ಕನ್ನಡಿಯ ಮೇಲೆ ಕೊಳಕು ಕೂತಿದ್ದರೆ ನಮ್ಮ ಮುಖ ಅದರಲ್ಲಿ ನೋಡಿಕೊಂಡ್ರೆ ನಮ್ಮ ಮುಖ ಅದರಲ್ಲಿ ಸರಿಯಾಗಿ ಪ್ರತಿಫಲಿತವಾಗುವುದಿಲ್ಲ. ಆದರೆ ಕನ್ನಡಿಯ ಮೇಲ್ಭಾಗ ಸರಿಯಾಗಿ ಸ್ಪಷ್ಟವಾಗಿ ಕ್ಲೀನಾಗಿದ್ದು ಅದರ ಹಿಂಭಾಗದಲ್ಲಿ ಆ ಪಾದರಸದ ಲೇಪ ಚೆನ್ನಾಗಿ, ಪಾದರಸ ಇಲ್ಲದೇ ಇದ್ದರೆ ಮತ್ತದು ಪ್ರತಿಫಲನ ಕೊಡುವುದಿಲ್ಲ ನಮಗೆ. ಅದು ಇದ್ದಾಗ ಆದರ್ಶ ತಲೆ ಪ್ರಖ್ಯೆ. ಆದರ್ಶ ತಲೆ ಅಂತ ಹೇಳಿದ್ರೆ ಕನ್ನಡಿಯ ಹಿಂಭಾಗನೂ ಕೂಡ. ಕನ್ನಡಿಯ ಮುಂಭಾಗವೂ ಶುದ್ಧವಾಗಿರಬೇಕು, ಗಾಜು. ಅದರ ಹಿಂಭಾಗದಲ್ಲಿ ಲೇಪನ ಮಾಡಿರುವ ಆ ಪಾದರಸವೂ ಹಾಗೆಯೇ ಗಟ್ಟಿಯಾಗಿ ಇರಬೇಕು. ಆವಾಗ ಸರಿಯಾದ ರೀತಿಯಲ್ಲಿ ನಮ್ಮ ರೂಪ ಪ್ರತಿಫಲನವಾಗ್ತದೆ. ಆ ರೀತಿಯಲ್ಲಿ ಪಶ್ಯತಿ ಆತ್ಮಾನಂ ಆತ್ಮನಿ. ಅಂತಹವನಿಗೆ, ಎಂತಹವನಿಗೆ? ಪುಂಸಾಂ ಪಾಪಸ್ಯ ಕರ್ಮಣಃ ಜ್ಞಾನಂ. ಅವನು ಜ್ಞಾನವನ್ನು ಪಡಿತಾನೆ. ಯಾರಿಗೆ ಪಾಪಕರ್ಮಗಳ ಕ್ಷಯವಾಗಿದೆಯೋ ಜ್ಞಾನ ಮುತ್ಪದ್ಯತೆ ಪುಂಸಾಂ, ಅಂತಹ ಜನಗಳಿಗೆ, ಅಂತಹ ಪುರುಷರಿಗೆ, ಪುರುಷ ಅಂತ ಹೇಳುವುದೇನು ಕೇವಲ ಅದು ಮೇಲನ್ನುವ ಇಂಗ್ಲೀಷ್ ಅರ್ಥ ಅಲ್ಲ. ಊಹು ಅಂದರೆ ಹೃದಯ, ಹೃದಯ ಪಟ್ಟಣ, ಹೃದಯದ ಪುರ. ಈ ಹೃದಯದ ಪುರದಲ್ಲಿ ಆ ಜೀವಾತ್ಮ ಯಾರಿಗೆಲ್ಲ ಇದ್ದಾನೋ ಅವರೆಲ್ಲರೂ ಪುರುಷರೇ. ಆದ್ದರಿಂದ ಅಂತಹವರು ಜ್ಞಾನ ಮುತ್ಪದ್ಯತೆ ಪುಂಸಾಂ ಯಥಾ ಪಾಪಸ್ಯ ಕ್ಷಯ ಪಾಪಸ್ಯ ಕರ್ಮಣಾಂ. ಪಾಪದ ಕರ್ಮಗಳೆಲ್ಲ ಕಳೆದು ಹೋದಾಗ ನಾವು ಕರ್ಮ ಮಾಡಬೇಕಾದ ಉದ್ದೇಶ ಮುಖ್ಯವಾಗಿ ಮುಂದಿನ ಅಧ್ಯಾಯವೇ ಕರ್ಮಯೋಗ. ಕರ್ಮಯೋಗವನ್ನೇ ಡಿ ವಿ ಜಿಯವರು ಸ್ವಧರ್ಮಯೋಗ ಅಂತ ಕರೆದಿದ್ದಾರೆ. ಯಾಕೆ ಅಂತ ಕೇಳಿದ್ರೆ ಜ್ಞಾನನಿಷ್ಠೆ ಮತ್ತು ಕರ್ಮನಿಷ್ಠೆ ಅಂತ ಎರಡು ಗೀತೆಯಲ್ಲಿ ಬಹಳ ಮುಖ್ಯವಾದದ್ದು. ಜ್ಞಾನನಿಷ್ಠೆ ನಮಗೆ ಸಾಧ್ಯವಿಲ್ಲ, ಆದರೆ ಕರ್ಮನಿಷ್ಠೆ ನಮ್ಮ ಕೈಯಿಂದ ಸಾಧ್ಯ ಉಂಟು ಪ್ರಯತ್ನ ಪಟ್ಟರೆ. ಕರ್ಮನಿಷ್ಠೆಯನ್ನೂ ಬಿಟ್ಟು ಕೇವಲ ಪರಬ್ರಹ್ಮ ಸಾಕ್ಷಾತ್ಕಾರದಲ್ಲಿ ಇರುವವನ್ನೇ ನೈಷ್ಕರ್ಮ್ಯ ಸಿದ್ಧ ಪುರುಷ ಅಂತ ಹೇಳ್ತಾರೆ. ಅಂತಹವರನ್ನು ನಾವು ವರ್ಣಿಸಲಿಕ್ಕೆ ಒಂದು ತೈತ್ರೀಯ ನಾರಾಯಣ ಪ್ರಶ್ನೆಯ ಒಂದು ಮಂತ್ರ ನಾವೆಲ್ಲ ಹೇಳ್ಕೊಳ್ತೀವಿ. ನ ಕರ್ಮಣ ನ ಪ್ರಜಯಾ ಧನೇನ ತ್ಯಾಗೇ ನೈಕೆ ಅಮೃತತ್ವಮಾನಶು. ನ ಕರ್ಮಣ ನ ಪ್ರಜಯ ನ ಧನೇನ. ಹಾಗಾದರೆ ತ್ಯಾಗೇನ ಏಕೇನ ಅಮೃತತ್ವಂ ಆನಶು. ರಾಮಕೃಷ್ಣ ಮಠದ ಎಂಬ್ಲಮ್ನಲ್ಲಿ ಇದೇ ಇರೋದು. ತ್ಯಾಗೇನೈಕೇನ ಅಮೃತತ್ವಂ ಆನಶು. ಎಲ್ಲವನ್ನೂ ತ್ಯಜಿಸಿ ಬಿಟ್ಟಿರ್ತಾರೆ ಅವರು. ಅವರಿಗೆ ಯಾವುದರಲ್ಲೂ ಆಸಕ್ತಿ ಇರೋಲ್ಲ. ನ ಕರ್ಮಣ, ಬೇರೆ ಬೇರೆ ಕರ್ಮಗಳ ವಿಚಾರದಲ್ಲಿ ಅವರಿಗೆ ಆಸಕ್ತಿ ಇಲ್ಲ. ಆದರೆ ಕರ್ಮ ಮಾಡ್ತಾ ಇರ್ತಾರೆ, ಕರ್ಮ ಫಲದಲ್ಲಿ ಆಸಕ್ತಿ ಇಲ್ಲ. ನ ಧನೇನ, ಅದರಿಂದ ಏನು ಬಂತು ಅಂತ ಹೇಳಿ ಅವರು ಯೋಚನೆ ಮಾಡುವುದಿಲ್ಲ. ಸನ್ಯಾಸ ಧರ್ಮದಲ್ಲಿ ಇರುವವರು ಹಣವನ್ನು ಮುಟ್ಟುಕೊಡುವುದು ಅಂತ ಒಂದು ಶಾಸ್ತ್ರದ ಮಾತುಂಟು. ಹಾಗೆ ಮುಟ್ಟಬಾರ್ದು, ಅವ್ರ ಕೈಗೆ ಕೊಡಬಾರ್ದು, ಮುಟ್ಟುವುದೂ ಇಲ್ಲ ಅವರು. ಪರಮಹಂಸರ ಸಂದರ್ಭದಲ್ಲಿ ನಿಮಗೆಲ್ಲ ಗೊತ್ತೇ ಇದೆ.
ಯಾರೋ ಒಬ್ಬ ಅವರನ್ನು ಪರೀಕ್ಷೆ ಮಾಡಬೇಕು ಅಂಥೇಳಿ ಅವರ ಹಾಸಿಗೆ ಕೆಳಗಡೆಗೆ ಯಾವುದೋ ಒಂದು 4 ಚಿನ್ನದ ನಾಣ್ಯ ಇಟ್ಟಾಗ ಅವ್ರು ಎಲ್ಲಿಂದಲೂ ಬಂದು ಕೂತ್ಕೊಂಡು ಕೂಡಲೇ ಹೌಹಾರಿ ಎದ್ದು ಬಿಡ್ತಾರಂತೆ. ಏನಿದೆ ಚೇಳು ಬಂತೋ ಏನೋ ಅನ್ನೋ ರೀತಿಯಲ್ಲಿ ಎಲ್ಲರಿಗೂ ಆಶ್ಚರ್ಯವಾಗ್ತದೆ. ಹಾಸಿಗೆಯಿಂದ ತೆಗೆದು ನೋಡಿದ್ರೆ ಒಂದು 4 ಚಿನ್ನದ ನಾಣ್ಯ ಇರುತ್ತೆ. ಕಾಮಿನಿ ಕಾಂಚನದಿಂದ ದೂರ ಇರುವುದು ಆ ಅಭ್ಯಾಸ. ಅಂತಹವರು ಮಾತ್ರವೇ ಪರಮಹಂಸ ಪದವಿಗೆ ಹೋಗ್ಲಿಕ್ಕೆ ಸಾಧ್ಯ. ಪರಮಹಂಸ ಅಂತ ಹೇಳುವುದು ಒಂದು ಪದವಿ. ಕುಟೀಚಕ, ಭಗೀಚಕ, ಉದೀಚಕ, ಹಂಸ, ಪರಮಹಂಸ, ಈ ಹಂತದಲ್ಲಿ ಸನ್ಯಾಸಿಗಳನ್ನು ಕರೀತಾರೆ. ಅದರಲ್ಲಿ ಹಂಸ ಮತ್ತು ಪರಮಹಂಸ ಅಂತ ಹೇಳುವುದು ಪರಮೋನ್ನತವಾದ ಪದವಿ. ಆ ರೀತಿಯಲ್ಲಿ ಅವರು ಆ ಪರಮಾತ್ಮ ಭಾವದಲ್ಲಿಯೇ ಇರ್ತಾರೆ. ಅದನ್ನು ಏಷಾ ಬ್ರಾಹ್ಮೀ ಸ್ಥಿತಿ ಪಾರ್ಥ ಅಂತ ಇಲ್ಲಿ ಕರೀತಾ ಇದ್ದಾರೆ. ಆ ಸನ್ಯಾಸಿಗಳಿಗೆಲ್ಲ ತ್ಯಾಗೇನ ಏಕೇನ ಅಮೃತತ್ವಂ ಮಾನಶು, ಕೇವಲ ತ್ಯಾಗ ಮತ್ತು ಸೇವೆ, ಇದೆರಡನ್ನು ನಮಗೆ ಕೊಟ್ಟಿರುವಂತಹ 2 ವಿಶಿಷ್ಟವಾದಂತಹ ಒಂದು ವರ ಮನುಷ್ಯ ಉದ್ಧಾರ ಆಗಲಿಕ್ಕೆ. ಆ ರೀತಿಯಲ್ಲಿ ನ ಕರ್ಮಣ ನ ಪ್ರಜಯಾ ಧನೇನ ತ್ಯಾಗೇನೈಕೆ ಅಮೃತತ್ವಮಾನಶು ಪರೇಣ ನಾಕಂ ನಿಹಿತಂ ಗುಹಾಯಾಂ ವಿಭ್ರಾಜದೇತದ್ ಯತಯೋ ವಿಶಂತಿ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥಾಃ ಸನ್ಯಾಸಯೋಗಾತ್ ಯತಯಃ ಶುದ್ಧಸತ್ವಾಃ. ಯತಿಗಳು ಯತಯ ಅಂತ ಹೇಳಿದರೆ ಯತತಿ ಇತಿ ಯತಯಃ. ಯತತಿ ಅಂತ ಹೇಳಿದ್ರೆ ಪ್ರಯತ್ನ, ನಿರಂತರ ಪ್ರಯತ್ನ. ಸಾಧನೆ ಅಂತ ಹೇಳುವುದು ಒಂದು ದಿವಸಕ್ಕೆ ಸಾಧನೆ ಮಾಡಿ ನಾನು ಸಾಧಕನಾದೆ ಅಂತ ಹೇಳುವ ಆ ಹಮ್ಮನ್ನು ಯಾರೂ ತೋರಿಸಬಾರದು ಅಂತ ಹೋದ ಕ್ಲಾಸ್ನಲ್ಲಿ ಹೇಳಿಕೊಂಡ್ವಿ ನಾವು. ಸತ್ತವೆನ್ನ ಆಶೆಗಳು, ಗೆದ್ದೇನು ಇಂದ್ರಿಯ ಗಣಮ, ಆ ಜಂಭ ಬೇಡ ನಿನಗೆ. ಯಾಕೆಂದರೆ ಎತ್ತಣಿಂದಲೋ ಮೋಹ ಗಾಳಿಯು ಬೀಸಿ ಮುತ್ತಲಾರದೆ ನಿನ್ನನು. ಆ ಯಾವ ಕ್ಷಣಕ್ಕೆ ಶಾರದಾದೇವಿಯರು ಹೇಳಿದಾಗೆ, ನಾ ಆ ಥರ ಎಲ್ಲ ಹೇಳಬೇಡ ಬರೀ ನೀನು ಮಗು. ಶುಭ್ರವಾಗಿರುವ ಆಕಾಶದಲ್ಲಿ ಯಾವಾಗ ಬೇಕಾದರೂ ಮೋಡ ಕಾಣಿಸಿಕೊಂಡು ನೀನು ಕೊಚ್ಚಿ ಹೋಗುವಷ್ಟು ಮಳೆ ಸುರಿದು ಬಿಡಬಹುದು. ಈ ಮೋಹವನ್ನು ಮೀರುವುದು ಮತ್ತು ಇದೆಲ್ಲ ಬಹಳ ಕಷ್ಟದ ಕೆಲಸ. ಆದರೆ ಯತಿಗಳು ಪ್ರತಿ ಕ್ಷಣದಲ್ಲೂ ಅದನ್ನು ಪ್ರಯತ್ನ ಪಡ್ತಾ ಇರ್ತಾರೆ. ಯತಿ ಅಂತ ಹೇಳುವ ಆ ಪದದ ಅರ್ಥವೇ ಅದು, ಪ್ರತಿ ಕ್ಷಣವೂ ಪ್ರಯತ್ನ, ಸಾಧನೆ. ಯತಯ ಶುದ್ಧ ಸತ್ವ, ಅವರೆಲ್ಲ ಶುದ್ಧ ಸತ್ವರಾಗಿರ್ತಾರೆ. ಅಂದರೆ ಶುದ್ಧವಾದ ಆತ್ಮದಲ್ಲಿ ಪಶ್ಯತ್ಯ ಆತ್ಮಾನಂ ಆತ್ಮನಿ, ಅಂತಃಕರಣದಲ್ಲಿ ಆತ್ಮಾನಂ ಆ ಪರಬ್ರಹ್ಮನನ್ನು ಪಶ್ಯತಿ ಕಾಣುತ್ತಾರೆ. ಆ ರೀತಿಯಲ್ಲಿ ಹೇಗೆ ಅವರು ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ, ವೇದಾಂತ ವಿಜ್ಞಾನದ ನಿಜವಾದ ಸರಿಯಾದ ಅರ್ಥವನ್ನು ಅವರು ತಿಳ್ಕೊಂಡಿರ್ತಾರೆ. ಹಾಗೆ ತಿಳ್ಕೊಂಡು ನಿರಂತರವೂ ಯತತಃ ಪ್ರಯತ್ನಪೂರ್ವಕವಾಗಿ ಸಾಧನೆಯಲ್ಲಿ ತೊಡಗಿದ್ದು ಸನ್ಯಾಸ ಯೋಗದಿಂದ ಅವರು ಅಮೃತತ್ವಂ ಆನಶು, ಅಮೃತತ್ವವನ್ನು ಪಡಿತಾರೆ. ಈಗ ಇಲ್ಲಿ ಕೃಷ್ಣ ನಮಗೆ ಹೇಳ್ತಾ ಇದ್ದಾನೆ, ನಮ್ಮಂಥವರಿಗೆ. ಇದು ಜ್ಞಾನನಿಷ್ಠರಿಗಾಯಿತು. ಕರ್ಮನಿಷ್ಠರಿಗೆ ಅರ್ಜುನ, ಇದು ಏಷಾ ಬ್ರಾಹ್ಮೀ ಸ್ಥಿತಿ ಪಾರ್ಥ ನ ಏನಾಂ ಪ್ರಾಪ್ಯ ವಿಮುಹ್ಯತಿ. ಇದನ್ನು ನೀನು ಒಂದು ಸಾರಿ ಮುಟ್ಟಿದರೆ, ಪಡೆದರೆ, ಆ ಮಟ್ಟಕ್ಕೆ ನೀನು ಹೋಗಿದ್ದೇ ಆದರೆ, ಅಲ್ಲಿ ನೀನು ಸರಿಯಾಗಿ ನಿನ್ನ ಕಾಲನ್ನು ಊರಿಕೊಂಡು ನಿಂತದ್ದೇ ಆದರೆ ನ ವಿಮುಹ್ಯತಿ, ನೀನು ಮತ್ತೆ ಮೋಹಕ್ಕೆ ಒಳಗಾಗಬೇಕಾದ ಅವಶ್ಯಕತೆ ಇಲ್ಲ, ನೀನು ಮರುಳಾಗುವುದಿಲ್ಲ. ಸ್ಥಿತ್ವಾ ಸ್ಯಾಂ ಅಂತಕಾಲೇಪಿ, ಅಸ್ಯಾಂ ಸ್ಥಿತ್ವಾ ಅಂತಕಾಲೇ ಅಪಿ, ಕೊನೆಯ ಕಾಲದಲ್ಲಾದರೂ ಕೊನೆಯ ಕಾಲದಲ್ಲಾದರೂ ನೀನು ಈ ಸ್ಥಿತಿಯಲ್ಲಿ ನಿಂತದ್ದೇ ಆದಲ್ಲಿ ಬ್ರಹ್ಮ ನಿರ್ವಾಣಂ ರಿಚ್ಛತಿ. ಆ ಬ್ರಹ್ಮ ನಿರ್ವಾಣವನ್ನು, ಆ ಬ್ರಹ್ಮ ಪದವಿಯನ್ನು, ಆ ಬ್ರಹ್ಮ ಸಾಕ್ಷಾತ್ಕಾರವನ್ನು, ಆ ಬ್ರಹ್ಮಾನುಭವವನ್ನು, ಆ ಬ್ರಹ್ಮಾನುಭವಕ್ಕಿಂತ ದೊಡ್ಡ ಆನಂದದ ಸ್ಥಿತಿ ಇನ್ನೊಂದಿಲ್ಲ. ಭೋಜನದಿ ಪರಮ ಭೋಜನ ಪರಬ್ರಹ್ಮ ರಸ, ಯಾಚಿಸಲ್ಕೇನಿರ್ಪುದು ಅದನುಂಡ ಬಳಿಕ. ದಿವಿಜಿಯವರು ಕೇಳುವ ಮಾತು. ಭೋಜನದಿ ಪರಮ ಭೋಜನ ಪರಬ್ರಹ್ಮ ರಸ, ಯಾಚಿಸಲ್ಕೇನಿರ್ಪುದು ಅದನುಂಡ ಬಳಿಕ. ಅದನ್ನು ನಾವು ಊಟ ಮಾಡುವಷ್ಟರ ಮಟ್ಟಿಗೆ ನಮ್ಮ ಸಾಧನೆ ಸಿದ್ಧವಾಗಿದ್ದೇ ಆದರೆ ಕೇಳುವುದಕ್ಕೆ ಇನ್ನೇನಿದೆ ನಮಗೆ, ಅದು ಬೇಕು ಇದು ಬೇಕು ಅಂಥೇಳಿ. ಯಾಚಿಸಲ್ಕೇನಿರ್ಪುದು ಅದನುಂಡ ಬಳಿಕ
ತ್ಯಾಜಕ ತ್ಯಾಗ ಸಂತ್ಯಾಜ್ಯ ಭೇದಗಳಿರದು ರಾಜನೀ ಜಗ ಕಲ್ತೆ ಅಲ್ಲಿ ತ್ಯಾಜಕ ತ್ಯಾಗ ಯಾವುದೂ ಇಲ್ಲ. ನೀನು ತ್ಯಾಗ ಮಾಡಬೇಕಾದದ್ದೂ ಇಲ್ಲ, ತ್ಯಾಜಕನೂ ಆಗಬೇಕಾಗಿಲ್ಲ, ಏನೂ ಇಲ್ಲ. ನೀನೇ ರಾಜ. ಆ ಪರಬ್ರಹ್ಮ ಪಟ್ಟಣದಲ್ಲಿ ನೀನು ರಾಜ. ಆದರೆ ರಾಜ ಆಗಲಿಕ್ಕೆ ಸಾಧ್ಯವಿಲ್ಲ. ಡಿ ವಿ ಜಿಯವರು ತಮ್ಮನ್ನು ತಾವು ಬ್ರಹ್ಮಪತ್ತನ ಭಿಕ್ಷು ಅಂತ ಕರ್ಕೊಂಡಿದ್ದಾರೆ. ಬ್ರಹ್ಮಪಟ್ಟಣದಲ್ಲಿ ನಾನೊಬ್ಬ ಭಿಕ್ಷು. ಇದು ಈ ಹಂತಕ್ಕೆ ನಾವು ಇಳಿಬೇಕು. ಸೀಕರ್ ಆಫ್ ದಿ ಟ್ರುತ್ ಶುಡ್ ಬಿ ಸ್ಮಾಲರ್ ದ್ಯಾನ್ ದಿ ಡಸ್ಟ್ ಅಂತ ಮಹದೇವ ದೇಸಾಯಿಯವರ ಸತ್ಯಶೋಧನ ಗಾಂಧೀಜಿಯವರ ಗ್ರಂಥದಲ್ಲಿ ಹೇಳ್ತಾರೆ. ಗಾಂಧೀಜಿಯವರ ಮಾತು ಅಂತ ಹೇಳ್ತಾರೆ, ಎಷ್ಟರ ಮಟ್ಟಿಗೆ ಸತ್ಯವೋ ಏನೋ ಗೊತ್ತಿಲ್ಲ, ಆದರೆ ಆ ಮಾತಿನ ಸತ್ಯ ನಮಗೆ ಬೇಕು ಅಷ್ಟೇ. ಆ ರೀತಿಯಲ್ಲಿ ನಾವು ಸಾಧನೆ, ಆ ಬ್ರಹ್ಮ ನಿರ್ವಾಣಂ ರಿಚ್ಛತಿ ಅಂದಾಗ ಆ ಪರಬ್ರಹ್ಮ ರಸದ ಭಾವ ಮನಸ್ಸಿಗೆ ಬಂದದ್ದೇ ಆದರೆ ನಾವು ಕರ್ಮವನ್ನು ಮಾಡುವಾಗ ಆ ಕೊನೆ ಪಕ್ಷ ನಾವು ಸಂಸಾರಿಗಳು, ನಾನು ವೈಯಕ್ತಿಕವಾಗಿ ನನ್ನ ಅತ್ಯಂತ ವಿನಮ್ರತೆಯ ಭಾವದಿಂದ ಹೇಳುವುದು, ನಾವು ಎಷ್ಟು ಸಾಧ್ಯವೋ ಅಷ್ಟರ ಮಟ್ಟಿಗೆ ಒಂದು ಆಧ್ಯಾತ್ಮಿಕ ಪಾರಮಾರ್ಥಿಕ ಭಾವನೆಯಿಂದ ನಮಗೆ ಕೂಡದಷ್ಟು, ನಮಗೆ ಸಾಧ್ಯವಿದ್ದಷ್ಟು ಒನ್ ಸ್ಟೆಪ್ ಈಸ್ ಅಹೆಡ್ ದಟ್ ಈಸ್ ಎನಫ್ ಫಾರ್ ಮೀ ಅಂತ ರವೀಂದ್ರನಾಥ್ ಟ್ಯಾಗೋರರು ಗೀತಾಂಜಲಿಯಲ್ಲಿ ಒಂದು ಕಡೆ ಹೇಳ್ತಾರೆ ಅಂತ ಎಲ್ಲೋ ಓದಿದ್ದೇನೆ. ಒಂದು ಸ್ಟೆಪ್ ಸಾಕು ನನಗೆ. ದೊಡ್ಡ ದೊಡ್ಡ ವಿಚಾರಗಳು, ದೊಡ್ಡ ಸಾಧನೆ ಅದೆಲ್ಲ ನನಗಿಲ್ಲ, ನಾನು ಆ ಬಗ್ಗೆ ಯೋಚನೆ ಮಾಡುವುದಿಲ್ಲ. ಒಂದು ಹೆಜ್ಜೆ ಮುಂದಕ್ಕೆ ನಾನು ಹೋಗುವಂತೆ ಆದರೆ ದಟ್ ಈಸ್ ಎನಫ್ ಫಾರ್ ಮಿ. ಆ ರೀತಿಯಲ್ಲಿ ನಾವು ಈ ಗೀತೆಯ ಅಧ್ಯಯನವನ್ನು ಮಾಡಬಹುದು ಅನ್ನುವುದು ನನ್ನ ಒಂದು ವಿನಮ್ರವಾದಂತಹ ಒಂದು ಚಿಂತನೆ ಅಷ್ಟೇನೆಯ. ಆ ರೀತಿಯಲ್ಲಿ ಇಲ್ಲಿ ಸ್ಥಿತ್ವಾ ಅಸ್ಯಾಂ ಅಂತಕಾಲೇ ಅಪಿ, ಕೊನೆಯ ಕಾಲದಲ್ಲೂ ಕೂಡ ಅಸ್ಯಾಂ ಸ್ಥಿತ್ವ, ಇದರಲ್ಲಿ ನಿಂತುಕೊಂಡರೆ, ಯಾವುದರಲ್ಲಿ? ಏಷಾ ಬ್ರಾಹ್ಮೀ ಸ್ಥಿತಿ ಪಾರ್ಥ. ಯಾವ ಬ್ರಾಹ್ಮೀ ಸ್ಥಿತಿ ಅಂತ ಹೇಳಿನೋ ಅರ್ಜುನನ ಕುರಿತು, ಆ ಸ್ಥಿತಿಯಲ್ಲಿ ಏಷಾ ಬ್ರಾಹ್ಮೀ ಸ್ಥಿತಿ, ಆ ಸ್ಥಿತಿ ಅನ್ನುವುದಕ್ಕೆ ಅನ್ವಯ ಸ್ಥಿತ್ವ ಅಸ್ಯಾಂ ಬ್ರಾಹ್ಮೀ ಸ್ಥಿತಿ. ಆ ಬ್ರಾಹ್ಮೀ ಸ್ಥಿತಿಯಲ್ಲಿ ನಿಂತುಕೊಂಡದ್ದೇ ಆದರೆ ಅಂತಕಾಲೇ, ಕೊನೆಯ ಕಾಲದಲ್ಲಾದರೂ ಅಂತಹವನು ಬ್ರಹ್ಮ ನಿರ್ವಾಣಂ ರಿಚ್ಛತಿ. ಬ್ರಹ್ಮ ನಿರ್ವಾಣವನ್ನು, ಬ್ರಹ್ಮ ಪದವ ಅಥವಾ ಬ್ರಹ್ಮ ಅನುಭೂತಿಯನ್ನು, ಸಾಧನೆಯೇ ಮುಖ್ಯ. ಸಾಧನೆ ಇಲ್ಲ ಅಂತಂದರೆ ಏನೂ ಸಿಕ್ಕುವುದಿಲ್ಲ. ರಮಣ ಮಹರ್ಷಿಗಳು ತಮ್ಮ ಉಪದೇಶ ದಾಹಸ್ತ್ರಿಯಲ್ಲಿ ಹೇಳುವಂತಹ 2 ಲೈನಿನ ಒಂದು ಮಾತು, ಆಜ್ಯಧಾರೆಯ ಚೇತಸಾಮಿಮ ಚಿತ್ತಶೋಧಕಂ ಮುಕ್ತಿ ಸಾಧಕಂ. 2 ಲೈನ್. ನಮ್ಮ ಚಿತ್ತ ಹೇಗಿರಬೇಕು ಅಂತ ಕೇಳಿದ್ರೆ, ಆಜ್ಯಧಾರೆಯ ಚೇತಸಾಮಿಮ. ಆಜ್ಯದ ಧಾರೆ, ಪೂರ್ಣಾಹುತಿ ಅಂತ ಮಾಡ್ತಾರೆ ಸಾಮಾನ್ಯವಾಗಿ ಯಾವುದಾದ್ರೂ ದೊಡ್ಡ ದೊಡ್ಡ ಹೋಮ ಹವನ ಆದಾಗ, ಗಮನಿಸಿರ್ಬೋದು ತಾವು. ನಿರಂತರವಾಗಿ ಆಜ್ಯದ ಧಾರೆಯನ್ನು ಅಗ್ನಿಗೆ ಆಹುತಿಯನ್ನಾಗಿ ಕೊಡ್ತಾರೆ. ಹಾಗೆ ಕೊಡುವಾಗ ಅವರು ಸೃರುವ ಅಂತ ಒಂದು ದೊಡ್ಡದಾದ ಒಂದು ಮರದ ಅದೊಂದು ಸಾಧನ ಯಜ್ಞ ಕಾರ್ಯದಲ್ಲಿ. ಆ ಸೃಕ್ಕಿನಲ್ಲಿ ಆಜ್ಯವನ್ನು ಹಾಕ್ಕೊಂಡು ನಿರಂತರವೂ ಆ ಸೃಕ್ಕಿನ ಪಾತ್ರೆಗೆ ಆ ತುಪ್ಪ ಬೀಳುವಂತಹ ರೀತಿಯಲ್ಲಿ ಅದರ ಕಾಲುವೆ ತರಹ ಇರುತ್ತೆ. ಅದು ಇಲ್ಲಿ ಹಾಕ್ತಾ ಇರ್ತಾರೆ, ಅದು ಹೋಗಿ ಕೆಳಗಡೆಗೆ ಅಗ್ನಿಗೆ ಆಹುತಿ ಆಗ್ತಾ ಇರುತ್ತೆ. ಅಗ್ನಿಗೂ ಸುರಿತಾ ಇರುವ ಆ ಆಜ್ಯಕ್ಕೂ ಹಾಗೂ ಆಜ್ಯದ ಪಾತ್ರೆಯಲ್ಲಿರುವ ಆ ಆಜ್ಯಕ್ಕೂ ಹಾಗೂ ಹರಿತಾ ಇರುವ ಆಜ್ಯಕ್ಕೂ ಸುರಿತಾ ಇರುವ ಆಜ್ಯದ ಆ ಒಂದು ವ್ಯಕ್ತಿಗೂ ಹಾಗೂ ಅವನನ್ನು ದರ್ಭೆಯಲ್ಲಿ ಮುಟ್ಟಿಕೊಂಡು ನಿಂತಿರುವಂತಹ ತ್ಯಾಗ ಮಾಡಲಿಕ್ಕೆ ಸಿದ್ಧನಾಗಿರುವ ಯಜಮಾನನಿಗೂ ಒಂದು ಅವಿನಾಭಾವ ಸಂಬಂಧ. ಇದೆಲ್ಲ ಕರ್ಮ ಬಹಳ ಸೂಕ್ಷ್ಮವಾದದ್ದು. ಒಟ್ಟಾರೆಯಾಗಿ ನೀವು ನಮ್ಮನ್ನು ಹಿಡ್ಕೊಳ್ಳಿದ್ದಾರೆ, ಅವರೆಲ್ಲೋ ನೋಡ್ತಾ ಇರ್ತಾರೆ ವಿಡಿಯೋಗೆ ವಿಡಿಯೋಗೆ ಎಲ್ಲಿ ನಾನು ಮುಖ ಬೀಳ್ತೀನಿ ಅಂತಲೇ ಇರುತ್ತೆ. ಆದರೆ ಏನೇ ಆಗೋದಿಲ್ಲ. ರಮಣ ಮಹರ್ಷಿಗಳು ಇದನ್ನು ಹೇಳುವಾಗ ಎಷ್ಟು ಆಳವಾಗಿ ಕರ್ಮತತ್ವವನ್ನು ಶೋಧನೆ ಮಾಡಿದ್ದಾರೆ. ಆಜ್ಯಧಾರೆಯ ಚೇತಸಾಮಿಮ. ನಮ್ಮ ಮನಸ್ಸು ಆ ಆಜ್ಯದ ಒಂದು ಪಾತ್ರೆಯಿಂದ ಇನ್ನೊಂದು ಪಾತ್ರೆಗೆ, ತುಂಬಿರುವ ಎಣ್ಣೆಯ ಪಾತ್ರೆಯಿಂದ ಇನ್ನೊಂದು ಪಾತ್ರೆಗೆ ಎಣ್ಣೆ ಹಾಕುವಾಗ ಹೀಗೆ ಸುರಿತಾ ಇದ್ದರೆ ಸ್ವಲ್ಪವೂ ಛೇದ ಇರೋದಿಲ್ಲ ಆ ಪಾತ್ರೆಗೂ ಈ ಪಾತ್ರೆಗೂ ಮಧ್ಯದ ಎಣ್ಣೆಗೂ.
ಆ ರೀತಿಯಲ್ಲಿ ನಮ್ಮ ಮನಸ್ಸು ನಿರಂತರ ಸಾಧನೆಯಲ್ಲಿರಬೇಕು. ಕ್ಷಣ ಮಾತ್ರವೂ ಭಗವಂತನನ್ನು ಅಂದರೆ ಆ ಪರಬ್ರಹ್ಮ ತತ್ವವನ್ನು ಬಿಟ್ಟಿರಬಾರ್ದು. ಆಜ್ಯಧಾರೆಯ ಚೇತಸಾಮಿಮ. ಹಾಗೆ ಇದ್ದರೆ ಚಿತ್ತಶೋಧಕಂ ಮುಕ್ತಿ ಸಾಧಕಂ. ಆ ರೀತಿಯಲ್ಲಿ ಇದ್ದು ನಾವು ಚಿತ್ತದ ಶೋಧನೆಯನ್ನು ಮಾಡಲಿಕ್ಕೆ ಸಾಧ್ಯವಾದರೆ ಅದು ಮುಕ್ತಿಗೆ ಸಾಧನವಾಗ್ತದೆ. ಆಗ ಏಷಾ ಬ್ರಾಹ್ಮೇ ಸ್ಥಿತಿ ಪಾರ್ಥ ಅಂತ ಹೇಳುವಾಗ ಆ ಪಾರ್ಥನ ಜಾಗದಲ್ಲಿ ನಮ್ಮನ್ನು ನಾವು ನಿಲ್ಲಿಸಿಕೊಳ್ಬೋದು. ಹಾಗೆ ನಿಲ್ಲಿಸಿಕೊಳ್ಳಲಿಕ್ಕೆ ಸಾಧ್ಯವಾದರೆ ಕೊನೆಯ ಪಕ್ಷ ಅಂತಕಾಲೇ ಅಪಿ, ಕೊನೆಯ ಕಾಲದಲ್ಲಾದರೂ ಕೂಡ ಬ್ರಹ್ಮ ನಿರ್ವಾಣ ಮೃಚ್ಛತಿ. ಎಷ್ಟು ಭರವಸೆ ಕೊಡ್ತಾನೆ ನೋಡಿ ಅರ್ಜುನ ಇಲ್ಲಿ. ಎಂತಹವರಿಗೂ ಕೂಡ ನಿನಗೆ ಒಳ್ಳೆ ಕಾಲ ಇದೆ, ನೀನು ಸಾಧನೆಯಿಂದ ನಿನ್ನನ್ನು ನೀನು ಉತ್ತಮ ಮಾಡಿಕೊಂಡು ನೀನು ಮಾಡಿದ ಎಲ್ಲ ಪಾಪಗಳನ್ನು ಕಳೆದುಕೊಂಡು ನೀನು ಪುಣ್ಯಾತ್ಮನಾಗಬಹುದು. ಪುಣ್ಯಾತ್ಮನಾಗುವುದು ಮಾತ್ರವೇ ಅಲ್ಲ, ಪುಣ್ಯಾತ್ಮನಾದಾಗ ಅವನಿಗೆ ಪರಬ್ರಹ್ಮ ತತ್ವವನ್ನು ಸರಿಯಾಗಿ ತಿಳಿದುಕೊಳ್ಳಬೇಕು ಎನ್ನುವ ಆಸಕ್ತಿ ಬರ್ತದೆ. ಹಾಗೆ ಆಸಕ್ತಿ ಬಂದು ಪುಣ್ಯಾತ್ಮನಾದವನ ಮನಸ್ಸು ಶುದ್ಧವಾಗಿರ್ತದೆ. ಶುದ್ಧವಾದ ಮನಸ್ಸಿನಲ್ಲಿ ಜ್ಞಾನ ಸರಿಯಾದ ರೀತಿಯಲ್ಲಿ ಬೆಳೀಲಿಕ್ಕೆ ಸಾಧ್ಯವಾಗ್ತದೆ. ತತ್ವ ಸಾಕ್ಷಾತ್ಕಾರ ಚಿತ್ತಶುದ್ಧಿ ಇನಹುದು. ಚಿತ್ತಶೋಧನೆ ಮತಿ ಚಮತ್ಕಾರವಲ್ಲ. ದೊಡ್ಡ ದೊಡ್ಡ ಶಾಸ್ತ್ರವಾಕ್ಯಗಳನ್ನು ಕೋಟ್ ಮಾಡುವುದರಿಂದ ಚಿತ್ತಶೋಧನೆ ಆಗುವುದಿಲ್ಲ. ಬಿತ್ತರದ ಲೋಕ ಪರಿಪಾಕದಿಂದ, ಸತ್ಕರ್ಮ ಶಕ್ತಿಯಿಂದ, ವಿಸ್ತಾರವಾದ ಲೋಕಜೀವನ ದರ್ಶನ. ಕಷ್ಟದಲ್ಲಿ ಇರುವವರನ್ನು ನಾವು ನೋಡಬೇಕು, ದುಃಖದಲ್ಲಿ ಇರುವವರನ್ನು ನೋಡಬೇಕು, ನೋವು ತಿಂತಾ ಇರುವವರನ್ನು ನೋಡಬೇಕು. ಏನಕೇನ ಪ್ರಕಾರೇಣ ಕೋಹಿನಾ ಮನುಜೀವತಿ ಪರೇಶಾಂ ಉಪಕಾರಾರ್ಥಂ ಯಜ್ಜೀವತಿ ಸ ಜೀವತಿ ಅಂತ ಹೇಳಿ ಒಂದು ವೇದ ಮಂತ್ರ ಹೇಳುತ್ತೆ. ನೋಡಿ, ನಮಗೆ ಒಳ್ಳೆಯ ರೀತಿಯಲ್ಲಿ ಬಾಳಬೇಕು. ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ ಅನ್ನುವ ಶ್ಲೋಕವನ್ನು ಹಿಂದೆ ಹೇಳ್ಕೊಂಡ್ವಿ. ಆ ವೇದ ಹೇಳುವುದನ್ನು ಎಷ್ಟು ಚೆನ್ನಾಗಿ ಹೇಳುತ್ತೆ ನಮಗೆ. ಒಂದು ವೇದ ಮಂತ್ರ ಇದೆ, ಋಗ್ವೇದದ ಮಂತ್ರ. ಸಾಗ್ರಂ ವರ್ಷ ಶತಂಜೀವ ಪಿಬಖಾದ ಚ ಮೋದ ಚ. ಬಹಳ ಸುಂದರವಾಗಿ ಕೇಳುತ್ತೆ ನಮಗದನ್ನು ಕೇಳುವಾಗ. 100ನೆಯ ವರ್ಷದ ಕೊನೆಯ ದಿನವನ್ನು ತಾವೆಲ್ಲರೂ ನೋಡಬೇಕು. ಆ ಋಷಿ ಹೇಳುವುದು ಸ ಅಗ್ರಂ ವರ್ಷ ಶತಂ ಜೀವ. ಹೇಗೆ ಜೀವನ ಮಾಡಬೇಕು? ಆಸ್ಪತ್ರೆಯ ಬೆಡ್ ಮೇಲೆ ಮಲಗಿಕೊಂಡು ಮೈಯ ಎಲ್ಲ ಕಡೆಗೂ ಪೈಪ್ಗಳನ್ನು ಸಿಕ್ಕಿಸಿಕೊಂಡು ಆಮ್ಲಜನಕವೋ ವೆಂಟಿಲೇಷನ್ನೋ ಹಾಗಲ್ಲ. ಪಿಬ ಖಾದ ಚ ಮೋದ ಚ. ಋಷಿಗಳು ಜೀವನವನ್ನು ಇದನ್ನು ಪ್ರಯೋಜನವಿಲ್ಲ ಅಂಥೇಳಿ ಅದನ್ನು ತ್ಯಜಿಸಿಲ್ಲ. ಅವರು ನಮಗೆ ಜೀವನ ಸರಿಯಾದ ರೀತಿಯಲ್ಲಿ ಮಾಡಬೇಕು ಅನ್ನೋದನ್ನೇ ಅವರ ಆಶಯ ಆಗಿತ್ತು. ಸರಿಯಾದ ರೀತಿಯಲ್ಲಿ ಆಹಾರ ಪಾನೀಯಗಳನ್ನು, ಬೇಕಾದಂತಹ ಆಹಾರ ಪಾನೀಯಗಳನ್ನು ಬೇಲಿಯ ಒಳಗೆ ಏನಿದೆಯೋ ಅದು, ಬೇಲಿಯಿಂದ ಹೊರಗೆ ಹಾರಬಾರ್ದು. ಅದು ಬಹಳ ಮುಖ್ಯ. ಪಿಬ ಖಾದ ಚ ಮೋದ ಚ. ಅಷ್ಟು ಹೇಳಿದಾಗ ನಮಗೆ ಅಷ್ಟೇ ಸಾಕಾಗಿಬಿಡುತ್ತೆ. ಮುಂದಿನ ಮಾತು ಹೇಳ್ತಾನೆ ಋಷಿ. ದುಃಖಿತಾಂಶ್ಚ ದ್ವಿಜಾಂಶ್ಚೈವ ಪ್ರಜಾಂಚ ಪಶುಪಾಲಯ. ಆತನ ಆದೇಶ ಇದು, ಋಷಿದು. ನೀನು ಆ ರೀತಿಯಲ್ಲಿ ಬಾಳುವಂತಹ ಆ ಸಮಯದಲ್ಲಿ ನಿನ್ನ ಅಕ್ಕಪಕ್ಕದಲ್ಲಿ ಇರುವ ದುಃಖಿಗಳನ್ನು ನೀನು ಗಮನಿಸ್ತಾ ಹೋಗಬೇಕಪ್ಪ. ದುಃಖಿತಾಂಶ್ಚ ದ್ವಿಜಾಂಶ್ಚೈವ. ದ್ವಿಜರನ್ನು, ದ್ವಿಜ ಅಂತ ಹೇಳಿದ ಕೂಡಲೇ ಕೇವಲ ಜಾತಿ ಸೂಚಿತವಾದಂತಹ ಬ್ರಾಹ್ಮಣರು ಅನ್ನುವ ಅರ್ಥವಲ್ಲ. ಅಲ್ಲಿ ಸತ್ಪುರುಷರು ಅಂತ ಅರ್ಥ, ಸತ್ಪಾತ್ರರು ಅಂತ ಅರ್ಥ. ದೀನರು, ದುಃಖಿಗಳು, ಸತ್ಪಾತ್ರರು, ಸಜ್ಜನರು, ಸಾಧುಗಳು, ಸನ್ಯಾಸಿಗಳು ಇವರೆಲ್ಲ ಗೃಹಸ್ಥರನ್ನು ಅವಲಂಬಿಸಿಕೊಂಡೇ ಇರ್ತಾರೆ. ಆದ್ದರಿಂದಲೇ ಧನ್ಯೋ ಗೃಹಸ್ಥಾಶ್ರಮಿ ಅಂತ ಹೇಳುವುದು. ಸನ್ಯಾಸಕ್ಕಿಂತ ಗೃಹಸ್ಥಾಶ್ರಮ ಬಹಳ ಶ್ರೇಷ್ಠ. ಯಾಕೆಂದರೆ ಯಥಾ ವಾಯುಂ ಸಮಾಶ್ರಿತ್ಯ ಸರ್ವೇ ಜೀವಂತಿ ಜಂತವಃ. ಮನುಸ್ಮೃತಿಯಲ್ಲಿ ಒಂದು ಮಾತಿದು. ವಾಯುವನ್ನು ಆಧಾರವನ್ನಾಗಿ ಮಾಡಿಕೊಂಡು ಎಲ್ಲ ಜೀವಿಗಳು ಕೂಡ ಜೀವನ ಮಾಡ್ತಾ ಇವೆ. ವಾಯು ಇಲ್ಲ ಅಂದರೆ ಜೀವನ ಇಲ್ಲ, ಪ್ರಾಣಾಧಾರ. ತಥಾ ಗೃಹಸ್ಥಮಾಶ್ರಿತ್ಯ ಸರ್ವೇ ತಿಷ್ಠಂತಿ ಆಶ್ರಮಾ. ಅದೇ ರೀತಿಯಲ್ಲಿ ಗೃಹಸ್ಥಾಶ್ರಮದಲ್ಲಿ ಇರುವವರನ್ನು ಅನುಸರಿಸಿಕೊಂಡು, ಅವರನ್ನು ಅವಲಂಬಿಸಿಕೊಂಡು ಬಾಕಿ ಎಲ್ಲ ಆಶ್ರಮದವರು ಜೀವನ ಮಾಡ್ತಾರೆ. ಗೃಹಸ್ಥ ಇಲ್ಲದೆ ಹೋದರೆ ಸನ್ಯಾಸಿ ಹತ್ತಿರ ಹೋಗೋರು ಯಾರು?
ಗೃಹಸ್ಥ ಇದ್ದು ಜೀವನ ನಡೆಸಿಕೊಂಡು ಕರ್ಮ ಮಾಡದೇ ಹೋದರೆ ಆ ಪ್ರಾಮಾಣಿಕವಾದ ಕರ್ಮದಿಂದ ದಾನ ಧರ್ಮ ಮಾಡಬೇಕು, ಸನ್ಯಾಸಿಗಳನ್ನು ಸತ್ಪುರುಷರನ್ನು ನೋಡಬೇಕು, ಅವರಿಗೆ ಏನಾದರೂ ಕೊಡಬೇಕು ಅನ್ನುವ ಮನೋಭಾವ ಬರದೇ ಹೋದರೆ ಆ ಸನ್ಯಾಸಿಗಳು ಹೇಗೆ ಜೀವನ ಮಾಡ್ತಾರೆ? ಸಾಧ್ಯವೇ ಇಲ್ಲ. ಅಧಿಕ ಮಾಸ ಬರಬೇಕಾಗಿಲ್ಲ ಅಂತ ಕೆಲಸ ಮಾಡಲಿಕ್ಕೆ ನಾವು ಅಧಿಕ ಮಾಸದಲ್ಲಿ ಮಾಡಿದ್ರೆ ಪುಣ್ಯ ಅನ್ನುವ ಯಾವುದೋ ಒಂದು ಭ್ರಮೆ ನಮಗಿದೆ ಅಲ್ವಾ? ಖಂಡಿತ ಇಲ್ಲ. ನೀವು ಗೀತೆಯನ್ನು ಅಧ್ಯಯನ ಮಾಡ್ತಾ ಮಾಡ್ತಾ ಪಾರಮಾರ್ಥಿಕವಾದ ಬುದ್ಧಿ ನಿಮ್ಮಲ್ಲಿ ಜಾಗೃತವಾಗ್ತಾ ಆಗ್ತಾ ಬಂದರೆ ಈ ಅಧಿಕ ಮಾಸ ಮತ್ತೊಂದು ಕ್ಷಯಮಾಸ ಇದೆಲ್ಲ ನಗಣ್ಯವಾಗಿ ಬಿಡ್ತದೆ. ನಮಗೆ ಇದೆಯಾ ಕೊಡೋಣ, ಇಲ್ವಾ ಕೇಳೋದು ಬೇಡ. ಇಷ್ಟರ ಮಟ್ಟಿಗೆ ಇರಬೇಕು ಸಂಸಾರಸ್ಥನಾದವನು. ಆ ರೀತಿಯಲ್ಲಿ ದುಃಖಿತಾಂಶ ದ್ವಿಜಾಂಶ್ಚೈವ ಪ್ರಜಾಂಚ, ಇಡೀ ಸಮಾಜವನ್ನು ನೀನು ಗಮನಿಸಬೇಕು. ಆ ಋಷಿ ಹೇಳ್ತಾ ಇರೋದು ಯಾರೋ ಒಬ್ಬ ರಾಜನನ್ನು ಕುರಿತು ಹೇಳ್ತಾ ಇದ್ದಾನೆ. ಆ ಮಂತ್ರದಲ್ಲಿ ರಾತ್ರಿ ಸೂಕ್ತ ಅಂತ ಒಂದು ಮಂತ್ರ, ಅದರಲ್ಲಿ ಒಬ್ಬ ರಾಜನನ್ನು ಕುರಿತು. ಸನ್ಯಾಸಿಗಳು ಸಾಧುಗಳಿಗೆಲ್ಲ ಹಿಂದಿನ ಕಾಲದಲ್ಲಿ ಕೆಲಸ ಏನಿತ್ತು? ಬೇರೆ ಏನಿಲ್ಲ. ಲೋಕ ಕಲ್ಯಾಣಾರ್ಥವಾಗಿ ಹರ್ಮಿಟೇಜ್ನಲ್ಲಿ ವನದಲ್ಲೋ ಗುಹೆಯಲ್ಲೋ ಕೂತ್ಕೊಂಡು ತಪಸ್ಸು ಮಾಡ್ತಾಯಿದ್ರು. ಆಗಾಗ ಲೋಕ ಹೇಗಿದೆ ನೋಡ್ಕೊಂಬರೋಣ ಅಂತ ಹೇಳಿಬಿಟ್ಟು ರಾಜನ ಆಸ್ಥಾನಕ್ಕೋ ಶ್ರೀಮಂತರ ಮನೆಗೋ ಬರೋರು ಅವರು. ಹಾಗೆ ಒಬ್ಬ ಸನ್ಯಾಸಿ, ಒಬ್ಬ ಸಾಧು ಸತ್ಪುರುಷ ಸಾಧನೆಯಲ್ಲಿ ಇದ್ದವನು ಒಬ್ಬ ರಾಜನ ಹತ್ರ ಬಂದಾಗ ಅವನು ಹೇಳುವ ಮಾತು ರಾಜನನ್ನು ಕುರಿತು. ಸಾಗ್ರಂ ವರ್ಷ ಶತಂಜೀವ ಪಿಬ ಖಾದಚ ಮೋದಚ ದುಃಖಿತಾಂಶ ದ್ವಿಜಾಂಶ್ಚೈವ ಪ್ರಜಾಂಚ ಪಶುಪಾಲಯ. ಏನಕೇನ ಪ್ರಕಾರೇಣ ಕೋಹಿನಾಮನುಜೀವತಿ. ಒಟ್ಟಾರೆಯಾಗಿ ನಾನೇನೋ ದುಡಿತೀನಿ, ನನ್ನ ದುಡ್ಡು ನಾನೇನು ಬೇಕಾದ್ರೂ ಮಾಡ್ತೀನಿ ಅಂತ ಹೇಳೋದು. ದುಡಿಯೋಣ, ತರೋಣ, ತೆರೋಣ, ತಿಂಬೋಣ, ಉಂಬೋಣ, ಮಲಗೋಣ, ಮತ್ತೇಳೋಣ, ಮತ್ತೆ ತರೋಣ, ತೆರೋಣ. ಡಿ ವಿ ಜಿಯವರು ಮಾತಿದೆಲ್ಲ ಗೀತೆಯ ಸಂದರ್ಭದಲ್ಲಿ ಈ ವಿಚಾರ ಹೇಳುವಾಗ ಅವ್ರು ಹೇಳ್ತಾರೆ, ಕೆಲಸ ಮಾಡೋಣ, ತರೋಣ, ತೆರೋಣ, ಉಂಬೋಣ, ತಿಂಬೋಣ, ಮಲಗೋಣ, ಏಳೋಣ, ಮತ್ತೆ ಕೆಲಸ ಮಾಡೋಣ. ಇಷ್ಟೇ ಆಗೋಯ್ತು. ಯಾರಿಗೆ ಅವರು ಮಾತನ್ನು ಹೇಳ್ತಾರೆ, ಗೀತೆಯಾಗಲಿ ಯಾವುದೇ ಆಧ್ಯಾತ್ಮಿಕ ಗ್ರಂಥ ಆಗಲಿ, ಯಾರಿಗೆ ತಮ್ಮ ಮಲಗುವ ಮನೆಯೇ ವೈಕುಂಠವೋ, ತಮ್ಮ ಅಡಿಗೆಯ ಮನೆಯೇ ಕೈಲಾಸವೋ, ತಮ್ಮ ಡ್ರಾಯಿಂಗ್ ರೂಮೇ ಸತ್ಯಲೋಕವೋ, ಅಂಥವರಿಗೆ ಇಂತಹ ಗ್ರಂಥಗಳಲ್ಲ. ಇಂತಹ ಗ್ರಂಥಗಳು ಯಾರಿಗೆ ಅಂತ ಕೇಳಿದ್ರೆ, ನಿಜವಾಗಿ ಜೀವನದ ಸಾರ್ಥಕತೆಯನ್ನು ನಿಜವಾಗಿ ಮಾಡಿಕೊಳ್ಳಬೇಕು ಅನ್ನುವಂತಹ ಅಪೇಕ್ಷೆಯಿಂದ, ಆಧ್ಯಾತ್ಮಿಕ ದೃಷ್ಟಿಯಿಂದ ಪರಮಲಾಭವ ಗಳಿಸಿ ಜೀವಿತ ವ್ಯಾಪಾರಕ್ಕಿರಬೇಕು ಮೂಲಧರ್ಮದು ತತ್ವದೃಷ್ಟಿ ಅನ್ನುವ ದೃಷ್ಟಿ ಇಟ್ಟುಕೊಂಡವರಿಗೆ ಇಂತಹ ಗ್ರಂಥಗಳು. ಗೀತಾಧ್ಯಯನವೂ ಅಷ್ಟೇನೆಯ. ಗೀತಾಧ್ಯಯನ ಅಷ್ಟು ಮಾತ್ರವಲ್ಲ, ಕರ್ಮ. ಮುಂದಿನ ಅಧ್ಯಾಯ ಪೂರ್ತಿ ಕರ್ಮವೇ ಬಿಡಿ, ಕರ್ಮವನ್ನು ನೈಷ್ಕರ್ಮ್ಯ ಮಾಡಿಕೊಳ್ಳುವ ರೀತಿ ಅದೆಲ್ಲ ಹೇಳ್ತಾನೆ. ಆ ರೀತಿಯಲ್ಲಿ ಈ ಸ್ಥಿತ್ವಾಸ್ಯಾಂ ಅಂತಕಾಲೇಪಿ ಎನ್ನುವಾಗ ಒಬ್ಬ ವ್ಯಕ್ತಿ ಎಷ್ಟೇ ಕೆಟ್ಟವರಾಗಿದ್ದರೂ ಕೂಡ ಕೃಷ್ಣ ಅಲ್ಲಿ ಒಂದು ಅಶ್ಯೂರೆನ್ಸ್ ಕೊಡ್ತಾನೆ. ಅಂತಕಾಲೇಪಿ ಅಸ್ಯಾಂ ಸ್ಥಿತ್ವ, ಈ ಸ್ಥಿತಿಯಲ್ಲಿ ಬಂದು ನೀನು ನಿಲ್ಲುವುದಾದರೆ ಬ್ರಹ್ಮ ನಿರ್ವಾಣಂ ಮೃಚ್ಛತಿ. 9ನೇ ಅಧ್ಯಾಯಕ್ಕೆ ಹೋದಾಗ ಮತ್ತು ಸ್ಪಷ್ಟವಾಗಿ ಹೇಳ್ತಾನೆ ಕೃಷ್ಣ, ಅಪಿಚೇತ್ ಸುದುರಾಚಾರಿ ಭಜತೆ ಮಾಂ ಅನನ್ಯ ಭಾಗ್ ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಸ್ಥಿತೋ ಹಿ ಸಹ. ದುರಾಚಾರದಲ್ಲಿ ದುರಾಚಾರಿಯಾಗಿರಲಿ ಒಬ್ಬ ವ್ಯಕ್ತಿ, ಅತ್ಯಂತ ದುರಾಚಾರಿ, ಇನ್ನು ಅದಕ್ಕಿಂತ ಹೆಚ್ಚಿಗೆ ದುರಾಚಾರ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅಪಿಚೇತ್ ಸುದುರಾಚಾರಿ. ಸು ಅಂತ ಹೇಳಿದ್ರೆ ವಿಶೇಷತೆ ಹೇಳ್ತಾ ಇದ್ದಾನೆ. ಸುಷ್ಟು ಅಂತ ಹೇಳುವ ಮಾತಿದೆ ನೋಡಿ, ಒಳ್ಳೆಯದು ಅಂಥೇಳಿ. ಅಪಿಚೇತ್ ಸುದುರಾಚಾರಿ ಭಜತೆ ಮಾಂ ಅನನ್ಯ ಭಾಗ್, ಅನನ್ಯತೆಯಿಂದ ನನ್ನನ್ನು ಶರಣು ಬಂದದ್ದೇ ಆದರೆ ಸಾಧುರೇವ ಸಮಂತವ್ಯ, ಅವನನ್ನು ಸಾಧು ಎಂಬುದಾಗಿಯೇ ಪರಿಗಣಿಸಬೇಕು. ಎವ್ರಿ ಸಿನ್ನರ್ ವಿಲ್ ಹ್ಯಾವ್ ಎ ಫ್ಯೂಚರ್, ಎವ್ರಿ ಸೈಂಟ್ ಹ್ಯಾಡ್ ಎ ಪಾಸ್ಟ್. ಈ ಮಾತು, ಈ ದೃಷ್ಟಿ, ಈ ಸಂದರ್ಭದಲ್ಲಿ ಅದು ಕರೆಕ್ಟಾಗಿ ಅನ್ವಯ ಆಗುತ್ತೆ. ಕೃಷ್ಣ ಇಲ್ಲಿ ಹಂತ ಹಂತದಲ್ಲಿ ಯಾವ ಮೆಟ್ಟಿಲಿನಲ್ಲಿ ಇದ್ದಾರೋ ಯಾವ ವ್ಯಕ್ತಿ ಅಲ್ಲಿಂದ ಮತ್ತೆ ಮೇಲಕ್ಕೆ ಹೋಗೋಕ್ಕೆ ಸಾಧ್ಯ ಉಂಟು ಅನ್ನೋದನ್ನು ತೋರಿಸ್ಲಿಕ್ಕಾಗಿ ಅಂತಕಾಲೇಪಿ ಅನ್ನುವ ಪದವನ್ನು ಇಟ್ಟಿದ್ದಾರೆ ಅಂತ ಹೇಳಿ ಬಲ್ಲವರೆಲ್ಲ ಹೇಳುವ ಮಾತು. ಹಾಗಾಗಿ ನಾವು ಅಷ್ಟೊಂದೇನು ಕಷ್ಟಪಡಬೇಕಾಗಿಲ್ಲ,
ನಾವು ಅದರಲ್ಲೇ ಇದ್ದೀವಿ ತಕ್ಕ ಮಟ್ಟಿಗಾದರೂ ಅನ್ನುವ ದೃಷ್ಟಿಯನ್ನು ಇಟ್ಟುಕೊಂಡು ಈ ಸಾಧನೆಯನ್ನು ಜಾಸ್ತಿ ಮಾಡಿಕೊಂಡು ಹೋಗಲಿಕ್ಕೆ ನಮಗೆ ಅದು ಇಂಬು ಕೊಡ್ತದೆ. ಸ್ಥಿತ್ವಾಸ್ಯಾಂ ಅಂತಕಾಲೇಪಿ ಬ್ರಹ್ಮ ನಿರ್ವಾಣ ಮೃಚ್ಛತಿ. ಆ ರೀತಿಯಲ್ಲಿ ಇದ್ದವರು ಆ ಬ್ರಹ್ಮಭಾವವನ್ನು ಬ್ರಹ್ಮಾನುಭವವನ್ನು ತನಗೆ ಸ್ವಲ್ಪವಾದರೂ ಪಡಿತಾ ಹೋಗ್ತಾರೆ. ಕೊನೆಯಲ್ಲಿ ನಿರ್ವಾಣಂ ಮೃಚ್ಛತಿ. ನಿರ್ವಾಣ ಅಂತ ಹೇಳಿದ್ರೆ ಕೈವಲ್ಯ ಅವನಲ್ಲೇ ಒಂದಾಗುವುದು, ಅದನ್ನು ಪಡಿತಾರೆ ಅನ್ನುವಲ್ಲಿಗೆ ಈ 2ನೇ ಅಧ್ಯಾಯ ಮುಗಿಯುತ್ತೆ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಸಾಂಖ್ಯಯೋಗೋ ನಾಮ ದ್ವಿತೀಯೋಧ್ಯಾಯಃ. ಇಲ್ಲಿ ಸುಮಾರು 12-13 ಶ್ಲೋಕಗಳಲ್ಲಿ ಇಂದ್ರಿಯಗಳಿಂದ ಆಗುವ ಉಪಟಳಗಳು ನಮಗೆ ಎಷ್ಟು ಕಷ್ಟ ಆಗ್ತದೆ ಅನ್ನುವುದನ್ನು ಹೇಳಲಿಕ್ಕಾಗಿ ಕೃಷ್ಣ ಅದನ್ನು ಮತ್ತೆ ಮತ್ತೆ ರಿಪೀಟ್ ಮಾಡ್ತಾ ಇದ್ದಾನೆ. ಅದನ್ನು ಶಂಕರಾಚಾರ್ಯರು ನ ಮಂತ್ರಾಣಾಂ ಜಾಮಿತಾ ಅಸ್ತಿ ಅನ್ನುವ ಮಾತಿನಲ್ಲಿ, ಮೀಮಾಂಸಕರ ಮಾತಿನಲ್ಲಿ ಮತ್ತೆ ಮತ್ತೆ ಹೇಳಿದ್ದರಲ್ಲಿ ಏನು ತಪ್ಪು ಕಾಣಬಾರದು ಅನ್ನುವುದನ್ನು ಹೇಳಿದ್ದಾರೆ. ಪರಮಹಂಸ ಯೋಗಾನಂದರು ಅಂತ ಒಬ್ಬರು ಇದ್ದರು. ಆನ್ ಆಟೋಬಯೋಗ್ರಫಿ ಆಫ್ ಎ ಯೋಗಿ ಅನ್ನುವಂತಹ ಒಂದು ಸುಂದರವಾದಂತಹ ಒಂದು ಗ್ರಂಥ ಇದೆ. ಅದರಲ್ಲಿ ಈ ಇಂದ್ರಿಯಗಳ ಉಪಟಳದಿಂದ ಏನಾಗಬಹುದು ಅನ್ನುವುದಕ್ಕೆ ಅವರು ಒಂದು ಕಡೆ ಬಹಳ ಸುಂದರವಾಗಿ ಹೇಳಿದ್ದಾರೆ. ಏನೋ ನಿಮಗೆ ಹಂಚಿಕೊಳ್ಬೇಕು ಅನ್ನಿಸ್ತು. ದ ಡಿಸ್ಟರ್ಬೆನ್ಸ್ ಆಫ್ ಮೆಂಟಲ್ ಈಕ್ವಿಲಿಬ್ರಿಯಮ್ ವಿಚ್ ರಿಸಲ್ಟ್ಸ್ ಇನ್ ನರ್ವಸ್ ಡಿಸಾರ್ಡರ್. ಇಂದ್ರಿಯಗಳು ನರ್ವಸ್ ಡಿಸಾರ್ಡರ್ ಈಸ್ ಕಾಸ್ಡ್ ಬೈ ಕಂಟಿನ್ಯೂಯಸ್ ಸ್ಟೇಟ್ಸ್ ಆಫ್ ಎಕ್ಸೈಟ್ಮೆಂಟ್ ಆರ್ ಎಕ್ಸೆಸಿವ್ ಸ್ಟಿಮ್ಯುಲೇಷನ್ ಆಫ್ ದಿ ಸೆನ್ಸಸ್. ಇಂದ್ರಿಯಗಳು ಸ್ಟಿಮ್ಯುಲೇಷನ್, ಉದ್ರೇಕ. ಈ ಇಂದ್ರಿಯಗಳನ್ನು ಅದಕ್ಕೋಸ್ಕರನೇ ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೇಕು ಸಾಧನೆ ಮಾಡುವವರು ಅಂತ ಹೇಳುವುದು. ಮುಂದೆ ಹೇಳ್ತಾರೆ ಅವರು, ಇಂಡಲ್ಜೆನ್ಸ್ ಇನ್ ಕಾನ್ಸ್ಟ್ಯಾಂಟ್ ಥಾಟ್ಸ್ ಆಫ್ ಫಿಯರ್. ಎಷ್ಟು ಹೇಳ್ತಾ ಇದ್ದಾರೆ ನೋಡಿ ಅವರು. ಫಿಯರ್, ಆ್ಯಂಗರ್, ಮೆಲಾಂಕಲಿ, ವಿಷಾದ, ತಲ್ಲಣ, ಮೆಲಾಂಕಲಿ, ರಿಮೋರ್ಸ್, ಎನ್ವಿ, ಸಾರೋ, ಹೇಟ್ರೆಡ್, discontent or worry and lack of the necessities for normal and happy living, such as right food, proper exercise, fresh air, sunshine, agreeable work and purpose in life, all are the causes of nervous disorder and diseases. ಹಾಗಾಗಿ ಇಂದ್ರಿಯಗಳ ಬಗ್ಗೆ ಹೇಳಿರುವ ಆ 10, 12, 13 ಶ್ಲೋಕ ಮಾತ್ರವಲ್ಲ, ಇಡೀ ಗೀತೆಯೇ ಅದನ್ನು ಹೇಳುತ್ತೆ. ಆವಾಗ ನಮಗೆ ಮನಸ್ಸು ಯಾವುದೇ ರೀತಿಯ ಡಿಜೆಕ್ಷನ್ನಿಗೆ ಹೋಗದೇ ಇರುವಂತಹ ರೀತಿಯಲ್ಲಿ ಮನಸ್ಸನ್ನು ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಇತ್ತೀಚೆಗೆ ನಮ್ಮ ಈ ಥಟ್ಟಂತ ಹೇಳಿ ಅಂತ ಯಾರಾದರೂ ನೋಡ್ತೀರಾ? ನೋಡುವವರಿದ್ದರೆ ಅದರಲ್ಲಿ ಒಂದು ಗ್ರಂಥದ ಪರಿಚಯ ಮಾಡಿಕೊಟ್ಟರು ನಾ ಸೋಮೇಶ್ವರವರು. ತಾವೆಲ್ಲ ನೋಡಿದರೆ ಜ್ಞಾಪಿಸಿಕೊಳ್ಳಬಹುದು. ಮನಸ್ಸು ಮನಸ್ಸು ಅಂತ ಹೇಳಿ ಒಬ್ಬ ಸಾಧಕರು, ಒಬ್ಬ ವೈಚಾರಿಕ ಪ್ರಜ್ಞೆಯ ವ್ಯಕ್ತಿ ಒಂದು ಗ್ರಂಥ ಬರೆದಿದ್ದಾರೆ. ಅದನ್ನು ಕಠೋಪನಿಷತ್ತಿನ ಒಂದು ಶ್ಲೋಕವನ್ನು ಹೇಳುವ ಮೂಲಕ ನಾ ಸೋಮೇಶ್ವರವರು ತುಂಬ ಚೆನ್ನಾಗಿ ಪರಿಚಯ ಮಾಡಿಕೊಟ್ಟರು. ಕಠೋಪನಿಷತ್ತಿನ ಆ ಶ್ಲೋಕ ಯಾವುದು ಅಂತ ಕೇಳಿದ್ರೆ, ಆತ್ಮಾನಂ ರಥಿನಂ ವಿದ್ಧಿ ಮನಃ ಪ್ರಗ್ರಹಮೇವ ಚ ಬುದ್ಧಿಂತು ಸಾರಥಿಂ ವಿದ್ಧಿ ಶರೀರಂ ರಥಮೇವತು. ಶರೀರ ಅಂತ ಹೇಳುವುದು ಒಂದು ರಥ ಇದ್ದಂತೆ. ಈ ರಥದ ಮೇಲೆ ಯಾರೋ ಒಬ್ಬ ಕೂತಿರಬೇಕಲ್ವೇ? ಕೂತಿರುವವರು ಯಾರು? ಆತ್ಮಾನಂ ರಥಿನಂ ವಿದ್ಧಿ. ಆತ್ಮ, ಜೀವಾತ್ಮ ಆ ರಥದ, ಶರೀರವೆಂಬ ರಥದ ಒಳಗಡೆ ಅಂತಃಕರಣದ ನೆಲೆಯಲ್ಲಿ ಚಿಜ್ಯೋತಿ ಸ್ವರೂಪನಾಗಿ ಇಡೀ ಜಗತ್ತಿನ ಸಂಪೂರ್ಣವಾದಂತಹ ಆತ್ಮಸ್ವರೂಪದ ಒಂದು ಅಂಶವಾಗಿ ಪ್ರತ್ಯಗಾತ್ಮನು ನೀನು ಎನ್ನುವ ರೀತಿಯಲ್ಲಿ ಕುಳಿತಿದ್ದಾನೆ. ಆತ್ಮಾನಂ ರಥಿನಂ ವಿದ್ಧಿ. ಒಂದು ರಥ ಅಂದ ಮೇಲೆ ಅದಕ್ಕೆ ಕುದುರೆಗಳು ಇರಲೇಬೇಕು ಎಳ್ಕೊಂಡು ಹೋಗಲಿಕ್ಕೆ. ಇಂದ್ರಿಯಾಣಿ ಹಯಾನ್ಯಾಹು. ಇಂದ್ರಿಯಗಳೇ ಕುದುರೆಗಳು.
ಈ ರಥವನ್ನು ಎಳಿಲಿಕ್ಕಿರುವುದು. ಕುದುರೆಗಳು ಅದು ಹೋದಂಗೆ ಬಿಟ್ಟುಬಿಟ್ರೆ ಹುಚ್ಚಾಪಟ್ಟೆ ಎಲ್ಲಿ ಕರ್ಕೊಂಡು ಹೋಗ್ಬಿಡುತ್ತೆ, ಯಾವುದಾದ್ರೂ ಕಣಿವೆಗೆ ತಗೊಂಡೋಗಿ ಹಾಕ್ಬಿಡ್ಬೋದು ನಮ್ಮನ್ನು. ಆದ್ದರಿಂದ ಮನಃಪ್ರಗ್ರಹಮೇವಚ, ಮನಸ್ಸು ಅನ್ನುವುದು ಹಗ್ಗ. ಹಗ್ಗ ಇದ್ದ ಮೇಲೆ ಸಾರಥಿ ಒಬ್ಬ ಇರಲೇಬೇಕಲ್ವೇ ಕೃಷ್ಣ? ಯಾರು? ಬುದ್ಧಿಂತು ಸಾರಥಿಂ ವಿದ್ಧಿ. ಈ ಶ್ಲೋಕವನ್ನು ಹೇಳಿ ಭಾಳ ಚೆನ್ನಾಗಿ ಅದನ್ನು ಪರಿಚಯ ಮಾಡಿಕೊಟ್ರು. ಹಾಗಾಗಿ ಮನಸ್ಸಿಗೆ ಬರುವಂತಹ ಕಾಯಿಲೆ ಶರೀರದ ಮೇಲೆ ನಮಗೆ ಅದು ಪರಿಣಾಮ ಬೀರ್ತದೆ. ಆದ್ದರಿಂದ ಮನಸ್ಸನ್ನು ನಾವು ಕಂಟ್ರೋಲ್ನಲ್ಲಿ ಇಟ್ಟುಕೊಂಡ್ರೆ ಸಹಜವಾಗಿ ನಮ್ಮ ಶರೀರ ನಮಗೆ ಸಹಕಾರಿಯಾಗಿ ಒದಗಿ ಬರ್ತದೆ. ಶರೀರ ಮಾಧ್ಯಂ ಖಲು ಧರ್ಮ ಸಾಧನಂ. ಧರ್ಮ ಸಾಧನೆ ಮಾಡಬೇಕಾದ್ರೆ ಗೀತಾಧ್ಯಯನ ಪೂರ್ತಿ ಮಾಡಿ ಮುಗಿಸ್ಬೇಕಾದ್ರೆ ಎಷ್ಟು ದಿವಸ ಆಗುತ್ತೋ ಗೊತ್ತಿಲ್ಲ, ಆಗುತ್ತೋ ಅಂತಲೂ ಗೊತ್ತಿಲ್ಲ. ನಮಗೆ ಆರೋಗ್ಯ ಚೆನ್ನಾಗಿರಬೇಕು. ಹಾಗಾಗಿ ಈಗ ಬರ್ತಾ ಇರೋರೆಲ್ಲ ಆರೋಗ್ಯ ಬರ್ತಾ ಇದ್ದಾರಾ ಅಂತ ನೋಡ್ತಾ ಇರಬೇಕು. ಹಾಗೂ ಗುರುಗಳು ಒಂದು ದಿವಸ ಬರಲಿಲ್ಲ ಅಂದರೆ ಅದು ಗುರುಗಳಲ್ಲ, ಐ ಆಮ್ ಸಾರಿ, ನಾನು ಗುರು ಅಲ್ಲ. ಗುರುಗಳು ಅಂತ ಹೇಳಬಾರ್ದು ನನಗೆ ಅಂತ ಹೇಳಿದ್ದೀನಿ. ನಾನೊಬ್ಬ ಟ್ಯೂಟರ್ ಅಂತ ಹೇಳ್ಬೋದು, ನೀವು ಟೀಚರ್ ಅಂತ ಹೇಳ್ಬೋದು, ಅಷ್ಟೇನೆಯ. ಅವರು ಬರದೇ ಹೋದರೂ ಕೂಡ ಅದೇ ರೀತಿ ಯೋಚನೆ ಬರಬೇಕು. ಎಲ್ಲರೂ ಆರೋಗ್ಯವಾಗಿರಬೇಕು. ಯಾಕೆಂದರೆ ಸಾಧನೆ ಮಾಡಬೇಕಾದ್ರೆ ದೇಹ ಅನ್ನುವ ರಥ ಬಹಳ ಮುಖ್ಯ ನಮಗೆ. ಆ ದೇಹ ಅನ್ನುವ ರಥಕ್ಕೆ ಇರುವಂತಹ ಕುದುರೆಗಳು, ಅದನ್ನು ಎಳಿಲಿಕ್ಕೆ ಇಂದ್ರಿಯಗಳು. ಆ ಇಂದ್ರಿಯಗಳನ್ನು ಸರಿಯಾದ ಕಂಟ್ರೋಲ್ನಲ್ಲಿ ಇಟ್ಟುಕೊಳ್ಳುವುದು ಮನಸ್ಸು. ಆ ಮನಸ್ಸು, ಬುದ್ಧಿ, ಇಂದ್ರಿಯಗಳು ಈ ಮೂರು ಸರಿಯಾಗಿ ಇದ್ದರೆ ನಾವು ಆರೋಗ್ಯವಾಗಿ ಇರಬಹುದು. ಅದನ್ನು ಅವರು ಸೋಮೇಶ್ವರ್ ಬಹಳ ಸುಂದರವಾಗಿ ಹೇಳಿದ್ರು. ಬಹಳ ಸರಳವಾಗಿ, ಬಹಳ ಸುಂದರವಾಗಿ ನಮ್ಮ ಉಪನಿಷತ್ತಿನ ಎಷ್ಟೋ ಚಿಂತನೆಗಳನ್ನು ಅವರು ಆಗಾಗ ಹೇಳ್ತಾ ಇರ್ತಾರೆ. ಹಾಗಾಗಿ ಅದು ಜ್ಞಾಪಕ ಬಂತು.